ನಮಸ್ಕಾರ ಪ್ರೀತಿ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಶುಕ್ರವಾರ 29 ಆಗಸ್ಟ್ ಯಾರೆಲ್ಲ ಹುಟ್ಟುಹಬ್ಬನ ಆಚರಿಸಿಕೊಳ್ತಿರೋರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ತಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಜೊತೆಯಾಗಿ ಇಳೋ ಹಾಗೆ ಹಾರೈಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ ನಾವು ದುರ್ಗೆಯರ ವಾರ. ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀರಿ, ಜಾಬ್ ಇಂಟ್ರೆಸ್ಟ್ ಹೋಗ್ತಿದ್ದೀರಿ, ಅವರೆಲ್ಲರೂ ಕೂಡ ಶುಭವಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡ್ತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡ್ತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲಿ ಏನು ನಡ್ತಿದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದೆಲ್ಲದಕ್ಕಿಂತ ಮುಂಚಿತವಾಗಿ ಮಳೆಯ ವಿಚಾರವನ್ನು ಕೂಡ ಹೇಳಲೇಬೇಕು. ಮಳೆ ಅಂತಕ್ಕಂಥದ್ದು ಯಾವ ಮಟ್ಟಿಗೆ ಬರ್ತಿದೆ ಅಂದರೆ ಗಣಪತಿ ಇಟ್ಟಿರ್ತಕ್ಕಂಥವ್ರಿಗೆಲ್ಲರೂ ಕೂಡ ತಲೆ ಬಿಸಿಯಾಗಿ ಹೋಗ್ಬಿಟ್ಟಿದೆ. ಹೇಗಪ್ಪ ಈ ಮಳೆಯಿಂದ ಬಚಾವ್ ಆಗೋದು, ನಾವು ಇಷ್ಟೊಂದು ಅದ್ದೂರಿಯಾಗಿ ಇಟ್ಟಿದ್ದೀವಿ ಗಣಪತಿಯನ್ನು, ಸಾರ್ವಜನಿಕರಿಗೆ ಹೇಗೆ ತೋರಿಸೋದು ಅನ್ನೋದೇ ಒಂದು ಸಮಸ್ಯೆ ಆಗೋಗ್ಬಿಟ್ಟಿದೆ. ಆ ಪಾರ್ಟಿ ಮಳೆ ಬರ್ತದೆ. ಇನ್ನು ಬೇಜಾರದ ವಿಚಾರ ಏನು ಅಂತ ಹೇಳಿದ್ರೆ ಸೆಪ್ಟೆಂಬರ್ 6 ಅಥವಾ 7ನೇ ತಾರೀಕುವರೆಗೂ ಹೀಗೆ ನಿರಂತರವಾಗಿ ಮಳೆ ಬರುತ್ತೆ ಅಂತೇಳಿ ಹೇಳಲಾಗಿದೆ. ಎನಿಹಾವು ಮಳೆ ಬರೋದು ಸಾಮಾನ್ಯ, ಬಂದೇ ಬರುತ್ತೆ, ಯಾಕೆಂದರೆ ಮಳೆಗಾಲ ಅಲ್ವಾ, ಮಳೆ ಈಗ ಬರದೆ ಇನ್ಯಾವಾಗ ಬರುತ್ತೆ. ಮಳೆ ಬರಲಿ, ಅದ್ರ ಮಧ್ಯೆನೂ ಕೂಡ ದಯವಿಟ್ಟು ಎಲ್ಲರೂ ಹೋಗಿ ಗಣಪತಿಯನ್ನು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಯಾಕೆಂದರೆ ವರ್ಷಕ್ಕೊಮ್ಮೆ ನಮ್ಮ ಒಂದು ದಾವಣಗೆರೆ ನಗರದಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಾಕಷ್ಟು ಖರ್ಚು ಮಾಡಿ ಅದ್ಧೂರಿಯಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಆಚರಣೆ ಮಾಡ್ತಾ ಇರ್ತಕ್ಕಂಥ ಯುವಕ ಸಂಘ ಸಂಸ್ಥೆಗಳಿಗಾದರೂ ನಾವು ಪ್ರೋತ್ಸಾಹ ನೀಡಲಿಕ್ಕೋಸ್ಕರನಾದರೂ ಹೋಗಿ ಗಣಪತಿಯನ್ನು ನೋಡಬೇಕಲ್ವಾ. ಮಳೆ ಬರುತ್ತೆ ರೀ, ಮಳೆ ಬರುತ್ತೆ ಅಂದ್ಕೊಂಡು ನಾವೆಲ್ಲ ಮನೇಲೇ ಇರ್ತೀವ, ಕೆಲಸಕ್ಕೆ ಹೋಗ್ತೀವಿ, ಶಾಲೆಗಳಿಗೆ ಹೋಗ್ತೀವಿ, ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತೀವಿ ಅಲ್ವಾ. ಹಾಗೇನೆ ದಯವಿಟ್ಟು ಬಿಡುವು ಮಾಡಿಕೊಂಡು ಗಣಪತಿಯನ್ನು ಕೂಡ ನೋಡ್ಕೊಂಡು ಬನ್ನಿ. ನಾವು ಕೂಡ ಇವತ್ತು ವಿಶೇಷವಾಗಿ V1 ವಾಹಿನಿ ವತಿಯಿಂದ ಎಲ್ಲ ಗಣೇಶೋತ್ಸವ ಏನು ನಮಗೆ ಸಾಕಷ್ಟು ಜನ ವಾಟ್ಸಪ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ, ಡೀಟೇಲ್ಸನ್ನ ಕಳಿಸಿದ್ದಾರೆ. ದಯವಿಟ್ಟು ಬಂದು ನಮ್ಮ ಗಣೇಶೋತ್ಸವ ಒಂದು ಸಮಿತಿಯ ಒಂದು ವಿಡಿಯೋವನ್ನು ಕವರ್ ಮಾಡಬೇಕು ಅಂತ ಹೇಳಿ ನಮ್ಮ ಟೆಕ್ನಿಕಲ್ ಟೀಮ್ ಅದ್ರ ಮೇಲೆ ವರ್ಕೌಟ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಕಳಿಸಿದ್ದೀರಿ ಅವರಿಗೆ ಹಾರ್ದಿಕವಾಗಿ ಮತ್ತೊಮ್ಮೆ ಅಭಿನಂದನೆಗಳು ಕಳಿಸ್ತಾ ಇದ್ದೀವಿ. ಇವತ್ತು ಸಾಧ್ಯವಾದರೆ ಅಥವಾ ನಾಳೆ, ಇವತ್ತು ನಾಳೆ ನಾಡಿದ್ದು ನೀವು ಒಂದು 3 ದಿವಸದಲ್ಲಿ ಪ್ಲಾನಿಂಗ್ ಮಾಡಿಕೊಂಡು ನಿಮ್ಮ ಗಣೇಶೋತ್ಸವ ಸಮಿತಿಗಳಿಗೆ ಬಂದು ಅಲ್ಲಿ ನಾವು ಸುಂದರವಾಗಿರ್ತಕ್ಕಂಥ ವೀಡಿಯೋಸ್ನ ನಾವು ನಮ್ಮ V1 ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಅಂತ ಕೆಲಸವನ್ನು ಮಾಡ್ತಿದ್ದೀವಿ. ಇದುವರೆಗೂ ಇನ್ನೂ ಯಾರು ಕಳಿಸಿಲ್ಲ ನಿಮ್ಮ ಡೀಟೇಲ್ಸನ್ನ, ಫೋಟೋಸ್ನ ದಯವಿಟ್ಟು ಇವಾಗಲೇ ಕಳಿಸ್ಕೊಡಿ. ಯಾಕೆಂದರೆ ಒಮ್ಮೆ ಶಾರ್ಟ್ ಲಿಸ್ಟ್ ಮಾಡಿದ ನಂತರ ನಾವೆಲ್ಲರೂ ಕೂಡ ನಿಮ್ಮ ಗಣೇಶೋತ್ಸವ ಸಮಿತಿಗಳಿಗೆ ಬರ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಮೊದಲನೇದಾಗಿ ದಾವಣಗೆರೆಯ ಒಂದು ವಿಚಾರವನ್ನು ಮಾತಾಡೋದಾದರೆ ದಾವಣಗೆರೆಗೆ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಬರ್ತಾ ಇದ್ದಾರೆ. ಮೊದಲನೇದಾಗಿ ಹಾರಿಕಾ ಮಂಜುನಾಥ್ರವರು ಬರ್ತಾ ಇದ್ದಾರೆ. ಹಾರಿಕಾ ಮಂಜುನಾಥ್ ಅಂದರೆ ಗೊತ್ತಿದ್ದೇ ಇದೆ, ಫೈರ್ ಬ್ರ್ಯಾಂಡ್ ಅಂತಲೇ ಕರೀತಾರೆ. ಒನ್ ಆಫ್ ದ ಬೆಸ್ಟ್ ಸ್ಪೀಕರ್, ಇನ್ನು ಯಂಗೆಸ್ಟ್ ಹುಡುಗಿ, ಅದ್ಭುತವಾಗಿ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಬಗ್ಗೆ, ಹಿಂದೂ ಆಚರಣೆಗಳ ಬಗ್ಗೆ ಮಾತಾಡ್ತಾರೆ, ಹನುಮಾನ್ ಚಾಲೀಸ ಬಗ್ಗೆ ಮಾತಾಡ್ತಾರೆ. ಅವ್ರ ಮಾತುಗಳನ್ನ ಕೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ. ಯಾರೆಲ್ಲ ಸಾಧ್ಯವಾಗುತ್ತೆ ಅವರು ಹೋಗಿ ಆ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿ. ಅದೇ ರೀತಿ ಬಹುಶಃ ಎಲ್ಲಿ ಅನ್ನೋದನ್ನು ಕೂಡ ಹೇಳ್ತೀನಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ಅದೇ ರೀತಿ ಒಂದೊಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಬರ್ತಾ ಇದ್ದಾರೆ. ಇದು 29ನೇ ತಾರೀಕು ಬರ್ತಾ ಇರ್ತಕ್ಕಂಥದ್ದು ಹಳೆ ಕುಂದವಾಡ ಒಂದು ಹಿಂದೂ ಯುವ ಸೇನಾ ವತಿಯಿಂದ ಇಟ್ಟಿರ್ತಕ್ಕಂಥ ಗಣೇಶೋತ್ಸವ ಸಮಿತಿಗೆ ಇವರು ಬರ್ತಾ ಇದ್ದಾರೆ. ಕುಮಾರಿ ಹಾರಿಕಾ ಮಂಜುನಾಥ್ರವರು. ಇವರ ಒಂದು ಅದ್ಭುತವಾಗಿರ್ತಕ್ಕಂಥ ವಾಕ್ ಝಲರಿಯನ್ನು ನೀವು ಅಲ್ಲಿ ಕೇಳ್ಬೋದು. ಮಿಸ್ ಮಾಡದೆ ಹೋಗಿ ಬನ್ನಿ. 29ನೇ ತಾರೀಕು 29/8/2025 ಅಂದರೆ ಇವತ್ತು ಸಂಜೆ 6 ಗಂಟೆಗೆ ಹಾರಿಕಾ ಮಂಜುನಾಥ್ ಅವರು ಬರ್ತಾ ಇದ್ದಾರೆ. ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಹೋಗಿ ಬನ್ನಿ. ಅದೇ ರೀತಿ KGFನ ಗರುಡ ರಮೇಶ್ ಅವರು ಬರ್ತಾ ಇದ್ದಾರೆ. ARG ಕಾಲೇಜಿನ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರ ಒಂದು ಆಗಮನ ಬಹುಶಃ ನಾಳೆ ಅಂತ ಅನಿಸುತ್ತೆ. ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು 51ನೇ ವರ್ಷದ ಒಂದು ಅದ್ಧೂರಿ ಗಣೇಶೋತ್ಸವ ಸಮಿತಿ ARG ಕಾಲೇಜ್, ನಾನು ಕೂಡ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನು ಕೂಡ ಅದೇ ARG ಕಾಲೇಜ್ನಲ್ಲಿ ಓದಿದ್ದು. ಹಾಗಾಗಿ ಇಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಒಂದು ಹೆಮ್ಮೆಯ ವಿಚಾರವನ್ನು ಹೇಳಬೇಕು. ಸಂದೀಪ್ ಪಾಟೀಲ್ ಯಾರಿಗೆ ಗೊತ್ತಿಲ್ಲ ಹೇಳಿ, ನಮ್ಮ ದಾವಣಗೆರೆ SP ಕೂಡ ಆಗಿದ್ದಂಥವರು. ಇವರು ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಈ ಥರದ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಕೆಲವು ಜನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದು ವಿದೇಶದಲ್ಲಿ ನಡೆದಿರ್ತಕ್ಕಂಥ ಕಾಂಪಿಟೇಷನು. ಏನಪ್ಪ ಈ ಕಾಂಪಿಟೇಷನ್ ಅಂತ ಹೇಳಿದ್ರೆ, ಕೊಪ್ಪೆನ್ ದೇಶದ ಹೆಗೆನ್ ನಗರದಲ್ಲಿ ನಡೆದಿರ್ತಕ್ಕಂಥ ವರ್ಲ್ಡ್ ಟ್ರೈಟ್ಲಾನ್ ಕಾಂಪಿಟೇಷನ್ ನಡೆದಿತ್ತು. ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಂದೀಪ್ ಪಾಟೀಲ್ ಅವರು 3.8 ಕಿಲೋಮೀಟರ್ ಸಮುದ್ರವನ್ನು ಏಜಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, 3.8 ಕಿಲೋಮೀಟರ್, 100 ಮೀಟ್ರ್ 200 ಮೀಟ್ರ್ ಅಲ್ಲ. ಅದಾದ ನಂತರ 180 ಕಿಲೋಮೀಟರ್ ಸೈಕಲ್ ತುಳಿಬೇಕು ಅಲ್ಲಿಂದ ಹೊರಡೆ ಬರ್ತಿದ್ದಾಗೇನೆ.
ಅದಾದ ನಂತರ 42 ಕಿಲೋಮೀಟರ್ ದೂರವನ್ನು ಓಡಬೇಕು. ಇವೆಲ್ಲವನ್ನು 14 ಗಂಟೆ 45 ನಿಮಿಷದಲ್ಲಿ ನಿರಂತರವಾಗಿ ಪೂರೈಸಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಯು ಸರ್, ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನೀವು ಕೂಡ ದಾವಣಗೆರೆ SP ಆಗಿ ಸೇವೆಯನ್ನು ಸಲ್ಲಿಸಿದ್ರಿ ಅಂತ ಹೇಳಿ. ಸೊ ನಿಮ್ಮ ಜೊತೆ ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ದಾವಣಗೆರೆ ಜನತೆಗೆ ನಿಜಕ್ಕೂ ಕೂಡ ಹೆಮ್ಮೆಯನ್ನು ಪಡ್ತಾರೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ, ಹೆಚ್ಚು ಕಾಯಿಸೋದು ಬೇಡ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಾ, ತಮ್ಮ ಹೆಸರು? ಶಿಲ್ಪಾ. ಶಿಲ್ಪಾ, ಹೇಳಿಮ್ಮ, ಹೇಗಿದ್ದೀರಿ? ಹಾ, ಚೆನ್ನಾಗಿದೆ ಸರ್, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮಾ. ತಿಂಡಿ ಆಯ್ತಾ? ಆಯ್ತು ಸರ್, ಇಡ್ಲಿ ಮಾಡಿದ್ರಿ, ನಿಮ್ದು ಆಯ್ತರ? ಇಡ್ಲಿಗೆ ಏನ್ ಕಾಂಬಿನೇಷನ್? ಸಾಂಬಾರು ಚಟ್ನಿನ, ಉದ್ದಿನ ವಡೆನಾ? ಸಾಂಬಾರು ಚಟ್ನಿ ಮತ್ತೆ ಟೊಮೊಟೊಕಾಯಿ ಚಟ್ನಿ, ವಾವ್, ಚಟ್ನಿ ಎಲ್ಲ ಇದೆ ನೋಡಿ. ಬರ್ರಿ ನೀವು ಇಡ್ಲಿ ತಿನ್ನಲ್ಲ. ನಮಗನ್ಯಾರು ಉಳಿಸಿದ್ದೀರಾ ಒಂಚೂರು? ಹಾ ಬರ್ರಿ ಸರ್, ಬಿಸಿ ಬಿಸಿ ಇಡ್ಲಿ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಮಾ, ಥ್ಯಾಂಕ್ ಯು. ಮತ್ತೆ ತಮ್ಗೆ ಮೊಟ್ಟ ಮೊದಲನೇ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾ. ತಮಗೂ ಸರ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್ ಮಾ. ಸೊ ಮನೇಲಿ ಗಣಪತಿ ಕೂರಿಸಿದ್ದೀರಾ? ನಮ್ಮ ಅವ್ರ ಮನೇಲಿ ಕೂರ್ಸಿದೀವಿ ಸರ್, ಅದ್ರ ಫೋಟೋ ಕಳ್ಸಿದ್ದೆ. ಮತ್ತೆ ನಮ್ಮ ಏರಿಯಾದಲ್ಲಿ ಕೂರ್ಸಿದ್ದಾರೆ, ಬಸವರಾಜಪೇಟೆ ಅಂತ ಹೇಳಿ. ಓಕೆ, ಅದ್ರದ್ದು ಕಳ್ಸಿದ್ದೆ. ಯಾವ ನಂಬರ್ ಇಂದ ಕಳ್ಸಿದ್ರಿ? ಲಾಸ್ಟ್ 4 ಡಿಜಿಟ್ ನಂಬರ್ ಹೇಳ್ಬಿಡಿ ಮಾ. ಲಾಸ್ಟ್ 55 ಲಾಸ್ಟ್ ನಂಬರು. 8355. ಹಾ ಸರ್. ಓಕೆ, 8355. ಶಿಲ್ಪಾ ಅವ್ರಂದ್ರಲ್ಲ? ಹಾ ಹೌದು ಸರ್. ಓಕೆ ಓಕೆ, ಹೆಸರು ಹಾಕಿ ಕಳ್ಸಿಲ್ಲ ಅಂತ ಅನ್ಕೊಳ್ತೀನಿ ಫೋಟೋ ಜೊತೆ. ಹಾ, ಅಂದ್ರೆ ಏರಿಯಾದ್ದು ನಮ್ಮ ಮಾವರ ಹೆಸರು ಹಾಕಿದ್ದೆ ನಾನು. ಈಗ ಬಸವರಾಜಪೇಟೆ ಮತ್ತೆ ದಾವಣಗೆರೆ ಅಂತ ಅಷ್ಟೇ ಕಳ್ಸಿದೆ, ನಾನು ಹೆಸರು ಹಾಕ್ಲಿಲ್ಲ ನಂದು. ಓಕೆ, ತೊಂದರೆ ಇಲ್ಲ. ಸೊ ಆ ಫೋಟೋಸ್ನ ಡೌನ್ಲೋಡ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರೆ. ಹೇಗೆ ಅನಿಸ್ತು ಮಾ ಗಣಪತಿ? ಎಲ್ಲೆಲ್ಲಿ ನೋಡ್ಲಿಕ್ಕೆ ಹೋಗಿದ್ರಿ? ಇಲ್ಲ ಸರ್, ಇನ್ನ ಎಲ್ಲ ಹೋಗಿಲ್ಲ ನಾವು. ಇಲ್ಲಿ ನಮ್ ಬಸವರಾಜಪೇಟೆ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಸರ್. ಇದ್ರದ್ದು ಈಶಾ ಫೌಂಡೇಶನ್ ಈಶ್ವರ ಮಾಡ್ಬಿಟ್ಟು ಅದ್ರದ್ದು ರೊಟೇಟ್ ಆಗೋ ತರ ಮಾಡಿ ಅದ್ರದ್ದೊಂದು ಇದು ಹಾಕ್ತಾರೆ ಸರ್. ಈಶ್ವರ ಹೆಂಗೆ ಅಲ್ಲಿ ತಪಸ್ಸಿ ಕೂತ ಅದು ಎಲ್ಲ ಹಾಕ್ಬಿಟ್ಟು ಅದು ಈಶ್ವರ ಇಂದ ತಿರುಗಿಸ್ಬಿಟ್ರೆ ಗಣೇಶ ಬರುತ್ತೆ, ಆತರ ಮಾಡಿದ್ದಾರೆ. ಲೈಕ್ ಲೇಸರ್ ಶೋ ಟೈಪ್ ಮಾಡಿದಾರಾ? ಏನ್ ಸರ್? ಲೇಸರ್ ಶೋ ಟೈಪ್ ಏನಾರ ಮಾಡಿದಾರಾ? ಹಾ ಸರ್, ಲೇಸರ್ ಶೋ ಟೈಪ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಬರೀ ಸರ್ ನೀವು ನೋಡ್ಕೊಂಡು ಹೋಗ್ರಿ. ಖಂಡಿತ. ಎಲ್ಲಿ ಬರುತ್ತೆ ಇದು ಬಸವರಾಜಪೇಟೆಯಲ್ಲಿ? ಇದು ವಿಠಲ್ ದೇವಸ್ಥಾನ ಅಂತ ಗೊತ್ತಾ ಸರ್? ಬಕ್ಕೇಶ್ವರ ದೇವಸ್ಥಾನ ಗೊತ್ತು. ವಿಠಲ್ ದೇವಸ್ಥಾನದಿಂದ 3ನೇ ಕ್ರಾಸ್. ಅದೇ ಮೇನ್ ರೋಡ್ ಅಲ್ಲಿ ಬಂದ್ರೆ ರೈಟ್ ಸೈಡ್ ಅಲ್ಲಿ ಒಳಗಡೆ ಬರುತ್ತೆ. ಸ್ವಲ್ಪ ಲೈಟ್ ಎಲ್ಲ ಹಾಕಿದ್ದಾರೆ. ಓಕೆ ಓಕೆ, ನೋಡೋಣ. ಖಂಡಿತ ನಮ್ಮ ಟೆಕ್ನಿಕಲ್ ಹೆಡ್ ಡಿಸೈಡ್ ಮಾಡ್ತಾರೆ. ಅದು ನಮ್ಗೆ ಅವಕಾಶ ಸಿಕ್ಕರೆ ಖಂಡಿತ ಇವತ್ತು ಅಥವಾ ನಾಳೆ ಆ ಕಡೆ ಎಲ್ಲ ಬರಬೇಕು ಅಂತ ಯೋಚನೆಯಲ್ಲಿದೆ. ಖಂಡಿತ ಬರೋ ಪ್ರಯತ್ನವನ್ನು ಮಾಡ್ತೀವಿ. ತುಂಬ ಒಂದು ಒಳ್ಳೆ ಇನ್ಫಾರ್ಮೇಷನ್ಸ್ ಅನ್ನು ಕೊಟ್ರಿ. ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿದ್ದಾರೆ. ಈಶಾ ಫೌಂಡೇಶನ್ದು ಒಂದು ಪಿಕ್ಚರ್ ತಗೊಂಡು ಸೊ ಈಶ್ವರ ಧ್ಯಾನ ಕೂತ್ಕೊಂಡ್ರು, ಅದ್ರ ಹಿಂದೆ ಗಣಪತಿ ಬರ್ತಕ್ಕಂಥದ್ದು ಅಲ್ವಾ? ಹೌದು ಸರ್, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಸರ್, ನೋಡ್ರಿ, ಖುಷಿ ಆಗುತ್ತೆ ನಿಮಗೂ. ಖಂಡಿತ ಖಂಡಿತ, ನೋಡೋಣ. ನಮ್ಮ ಈ ಮೂಲಕ ದಾವಣಗೆರೆ ಜನತೆಗೂ ಹೇಳ್ತೀನಿ, ಬರ್ರಿ ಅಂತ ನಮ್ಮ ಬಸವರಾಜಪೇಟೆ. ಖಂಡಿತ, ನಾನು ಅದಕ್ಕೆ ಹೇಳ್ತೀನಿ, ಯಾರೆಲ್ಲರೂ ಕೂಡ ಗಣಪತಿ ನೋಡ್ಲಿಕ್ಕೆ ಹೋಗ್ತೀರಿ ಅಲ್ಲೆಲ್ಲಿಂದ ಒಂದು ಫೋಟೋ ಕಳಿಸ್ಕೊಡಿ ಅಂತ. ನಿಮ್ದೊಂದು ಫೋಟೋ ಪ್ರಸಾರ ಆಗ್ತದೆ ನೋಡಿ ಮಾ. ಹಾ ಸರ್, ಇದೆ ಸರ್, ಕರೆಕ್ಟ್. ಥ್ಯಾಂಕ್ ಯು ಸರ್. ಫೋಟೋದಲ್ಲಿ ನೀವೇ ಇಲ್ಲ ಅಂತ ಅನ್ಕೋತೀನಿ. ಇಲ್ಲ ಸರ್, ನಾನಿಲ್ಲ, ಇದು ಹುಡುಗರು ಮಾಡಿರೋದು ಸರ್. ನಮಗೇನು ಅವ್ರು ಮಕ್ಕಳೆಲ್ಲ ಮಾಡಿರೋದಲ್ಲ, ಇದು ನಾವು ಸರ್ ನಮ್ಮ ಮಾವರ ಮನೆದು. ಖಂಡಿತ ಖಂಡಿತ, ನಾವೆಲ್ಲರೂ ಕೂಡ ಮಕ್ಕಳಿಗೆ ಎನ್ಕರೇಜ್ ಮಾಡ್ಬೇಕು. ಯಾಕಂದ್ರೆ ಇವತ್ತಿನ ಒಂದು ಪುಟ್ಟ ಮಕ್ಕಳು ನಾಳೆ ದೊಡ್ಡ ದೇಶದ ಪ್ರಜೆಗಳಾಗೋದಲ್ವಾ? ಅವ್ರು ಏನೋ ಕ್ರಿಯೇಟಿವ್ ಮಾಡ್ತಿರ್ತಾರಲ್ಲ ಸರ್, ನಾವು ಸ್ವಲ್ಪ ಎಂಕರೇಜ್ ಮಾಡೋದು. ಎಲ್ರೂ ಮಾಡ್ಬೇಕು. ನಾನು ನೀವು ನಾವು ಅಂತ ಹೇಳ್ತಿಲ್ಲ, ವಾಹಿನಿ ವತಿಯಿಂದ ನಮ್ಮ ಕಡೆಯಿಂದನೂ ಸರಿ ಪ್ರತಿಯೊಬ್ರು ಇವತ್ತಿನ ಯಂಗ್ ಜನರೇಷನ್ಗೆ ಎನ್ಕರೇಜ್ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಅವ್ರಲ್ಲಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಟ್ಯಾಲೆಂಟಿನ ಎಲ್ಲೋ ಮುಂದೆ ಹೋಗ್ತಾರಲ್ವಾ? ಹೌದು ಸರ್, ಈಗಿಂದು ಟೆಕ್ನಾಲಜಿ ಚೆನ್ನಾಗಿದೆ ಸರ್. ಇವಾಗ ಮಕ್ಳು ಮಾಡೋಕ್ಕೂ ಅವ್ರಿಗೂ ಒಂದು ಖುಷಿ ಇರುತ್ತೆ, ಮಾಡಿದ್ರೆ ಚೆನ್ನಾಗುತ್ತೆ. ಖಂಡಿತಮ್ಮ, ಥ್ಯಾಂಕ್ ಯು ಸೊ ಮಚ್. ತುಂಬಾ ಸುಂದರವಾಗಿರ್ತಕ್ಕಂಥ ಫೋಟೋ ಕಳಿಸಿದಿರಿ. ಖಂಡಿತವಾಗ್ಲೂ ಕೂಡ ನಾವು ಅಲ್ಲಿಗೆ ಬಂದು ಆ ಒಂದು ವಿಡಿಯೋನ ಕವರ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ. ಸಂಜೆ 7 ಗಂಟೆ 6 ಗಂಟೆ 7 ಗಂಟೆ ಮೇಲೆ ಶೋ ಇರುತ್ತೆ ಸರ್. ಓಕೆ, ಎಷ್ಟು ನಿಮಿಷದ ಶೋ ಇರುತ್ತೆ? 9:30 ತನಕ ಮಾಡ್ತಾರೆ ಸರ್. ಅಲ್ಲ, ಎಷ್ಟು ನಿಮಿಷ ಇರುತ್ತೆ ಶೋ? ಒಂದೊಂದು ಅದು ಒಂದು 5 ರಿಂದ 8 ನಿಮಿಷ ಆಗ್ಬೋದು ಸರ್ ಅಷ್ಟೇ. ಓಕೆ, ಅಷ್ಟೊಂದು ದೊಡ್ಡ ಶೋ ಇದೆಯಾ? ಸೂಪರ್. ಹಾ ಸರ್, ಅದು ಲೇಸರ್ ಶೋ ಅಲ್ಲ, ಅದು ಸ್ವಲ್ಪ ಈಶ್ವರನ ಬಗ್ಗೆ ಹೇಳ್ತಾರೆ, ಹಂಗಾಗಿ ಅದು ಸ್ವಲ್ಪ ಇದಾಗುತ್ತೆ ಅಷ್ಟೇ. ಒಂದು 5 ನಿಮಿಷ ಇಲ್ಲ 6-7 ನಿಮಿಷ ಮುಗಿಯುತ್ತೆ. ಶೋರ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ತುಂಬಾ ಒಂದು ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ರಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ನಿನ್ನೆ ನಮ್ಮ ಬಾವನ ಮಗಂದು ಆಯ್ತು ಸರ್, ರಿಲೇಟೆಡ್ ಆಗಿ ಗಣೇಶ್ ಅಂತ ಹೇಳಿ. ಓಕೆ, ಸೊ ಓದ್ತಾ ಇದಾರ, ಜಾಬ್ ಮಾಡ್ತಿದಾರ? ಜಾಬ್ ಮಾಡ್ತಾರೆ, ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ ಮ್ಯಾಮ್. ಸೊ ಗಣೇಶ್ ಅವರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು, ಇನ್ನಷ್ಟು ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಮಾ. ಥ್ಯಾಂಕ್ ಯು ಸೊ ಮಚ್. ಕರೆ ಮಾಡಿದ್ದಕ್ಕೆ ಒಳ್ಳೆದಾಗ್ಲಿ. ಹೀಗೆ ಇನ್ನೆಲ್ಲಿ ಹೋಗ್ತೀರಿ ಫೋಟೋಸ್ ಗಣಪತಿ ನೋಡ್ಲಿಕ್ಕೆ, ಫೋಟೋಸ್ನ ಕಳಿಸ್ಕೊಡೋದನ್ನ ಮರಿಬೇಡಿ. ಓಕೆನಾ? ಆಯ್ತು ಸರ್. ಓಕೆ ಮ್ಯಾಮ್, ನಮಸ್ತೆ. ಥ್ಯಾಂಕ್ ಯು.
ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಾನು ಆಗಲೇ ಹೇಳ್ತಾ ಇದ್ದೆ, ಮತ್ತೊಮ್ಮೆ ನಮ್ಮ ಪ್ರೀತಿಯ ಹೆಮ್ಮೆಯ ಸಂದೀಪ್ ಪಾಟೀಲ್ ಅವ್ರಿಗೆ ಹ್ಯಾಟ್ಸ್ ಆಫ್ ಯು. ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದಿರಿ. 3.8 ಕಿಲೋಮೀಟರ್ ಸಮುದ್ರದಲ್ಲಿ ಈಜೋದಾಗಲಿ, 180 ಕಿಲೋಮೀಟರ್ ಸೈಕಲ್ ತುಳಿಯೋದು, ಅದ್ರ ಜೊತೆಗೆ 42 ಕಿಲೋಮೀಟರ್ ದೂರ ಓಡೋದು, ಅದು ನಿರಂತರವಾಗಿ 14 ಗಂಟೆ 45 ನಿಮಿಷದಲ್ಲಿ. ಇದು ಸಾಮಾನ್ಯದ ಕೆಲಸ ಅಲ್ಲ. ಹಾರ್ದಿಕ ಶುಭಾಶಯಗಳು ಸರ್. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಸೊ ಕರೆ ಕಟ್ಟಾಯಿತು. ಅದೇ ರೀತಿ ಇವತ್ತು ವಿಶೇಷವಾಗಿರ್ತಕ್ಕಂಥ ದಿವಸ, ನಾವು ನೀವೆಲ್ಲರೂ ಕ್ರೀಡೆಗೆ ಪ್ರೋತ್ಸಾಹ ನೀಡ್ತಕ್ಕಂಥ ದಿವಸ. ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಇದೆ. ಯಾರೆಲ್ಲ ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇನ್ನೊಂದು ಕರೆಯನ್ನು ಸ್ವೀಕರಿಸ್ತಾ ಇದ್ದೀನಿ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ. ಅಪ್ಪಾಜಿ, ನನ್ನ ಮಗನ ಫೋಟೋ ಹಾಕಿದ್ದೀನಿ ನೋಡಪ್ಪಾಜಿ ನಿನ್ನೆ ಸಾಯಂಕಾಲ. ಆಯ್ತಮ್ಮ, ಖಂಡಿತ ಪ್ರಸಾರ ಮಾಡ್ತೀನಿಮ್ಮ. ಅಪ್ಪಾಜಿ, ನನ್ನ ಮಗನ ಫೋಟೋ, ಬಂಗಾರದ ಫೋಟೋ ಹಾಕಿದ್ ನೋಡಪ್ಪಾಜಿ. ಆಯ್ತಮ್ಮ, ಆಯ್ತು, ಬೇಜಾರು ಮಾಡ್ಕೋಬೇಡಿಮ್ಮ, ಖಂಡಿತ ಆ ಫೋಟೋ ಪ್ರಸಾರ ಮಾಡ್ತೀನಿಮ್ಮ. ಲಾಸ್ಟ್ ಎಷ್ಟಪ್ಪ, 59 ನೋಡ್ರಿ. ಹಾಂ ಅಮ್ಮ, ಖಂಡಿತ ಪ್ರಸಾರ ಮಾಡ್ತೀನಿಮ್ಮ. ಇದೇ ನಂಬರಿಂದ ಕಳಿಸಿದ್ದೀರಲ್ವಾ? ಇದೇ ನಮ್ಮನ್ನ ಕಳ್ಸಿದ್ದೀನಿ ನೋಡಪ್ಪಾಜಿ. ಆಯ್ತಮ್ಮ, ಆಯ್ತು, ಬೇಜಾರು ಮಾಡ್ಕೋಬೇಡಿಮ್ಮ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಖಂಡಿತ ನಿಮಗೋಸ್ಕರ ನಮ್ಮ ಸಮಸ್ತ V1 ವಾಹಿನಿಯ ವೀಕ್ಷಕರ ನೋಡಲಿ ಅನ್ನೋ ಕಾರಣಕ್ಕೆ ಈ ಒಂದು ಫೋಟೋ ಪ್ರಸಾರ ಮಾಡ್ತಾ ಇದ್ದೀನಿಮ್ಮ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಲಾಸ್ಟ್ ನಂಬರ್ 0527 ಇಂದ ಬಂದಿದೆ ಫೋಟೋ. ಖಂಡಿತ ಪ್ರಸಾರ ಮಾಡ್ತೀನಿಮ್ಮ, ಆಯ್ತಾ? ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿಮ್ಮ, ಬೇಜಾರು ಮಾಡ್ಕೋಬೇಡಿ. ಇವತ್ತಿಗೆ 17 ದಿವಸ ಆಯ್ತು ಅಪ್ಪಾಜಿ. 17 ದಿನ ಜೀವಿತ ನನ್ನ ಮಗ ಬಂಗಾರ ತಕೊಂಡು ಅಳ್ಬೇಡಿ. ಲಾಸ್ಟ್ ನಂಬರ್ 0527 ಬಂದಿದೆ ಅಂತ ಅನ್ಸುತ್ತೆ ಅಮ್ಮ. ಇದೇ ನಂಬರಿಂದ ಫೋಟೋ ಕಳಿಸಿದ್ದೀರಮ್ಮ? ಅಲ್ಲ, ಲಾಸ್ಟ್ ನಂಬರ್ ಏನು ಬರುತ್ತೆ ಒಂಚೂರು ಹೇಳ್ತೀರಾ? ಲಾಸ್ಟ್ 2 ಅಥವಾ 3 ನಂಬರ್ ಹೇಳಿದರೆ ಸುಲಭ ಆಗತ್ತೆ ಹುಡುಕ್ಲಿಕ್ಕೆ. ಲಾಸ್ಟ್ 759. ಲಾಸ್ಟ್ 759 ಆಗಲಿಮ್ಮ, ಖಂಡಿತ ಹುಡುಕಿ ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಮ್ಮ, ಫೋಟೋ ಬಂದಿಲ್ಲ ಅನಿಸುತ್ತೆ, ಇನ್ನೊಂದ್ಸರಿ ಕಳಿಸ್ಬಿಡಿಮ್ಮ ಇವಾಗಲೇ. ಹಲೋ ಅಮ್ಮ, ಇವಾಗಲೇ ಇನ್ನೊಂದ್ಸರಿ ಫೋಟೋ ಕಳಿಸ್ಕೊಡಿ. 759 ಆಯ್ತಮ್ಮ, ಕಳಿಸಿ, ಖಂಡಿತ ಪ್ರಸಾರ ಮಾಡ್ತೀನಿಮ್ಮ. ನಮಸ್ತೆ. ಎಸ್, ಆ ತಾಯಿ ದುಃಖ 17 ದಿವಸ ಆದರೂ ಕಡಿಮೆ ಆಗ್ತಾ ಇಲ್ಲ. ದೇವ್ರ ಹತ್ರ ಕೇಳ್ಕೊಳ್ತೀನಿ, ದೇವರೇ ಅವರ ಅದೊಂದು ನೋವನ್ನು ತಡ್ಕೊಳೋ ಶಕ್ತಿಯನ್ನು ಕೊಡಪ್ಪ ಅಂಥೇಳಿ. ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ, ತಮ್ಮ ಹೆಸರು? ರೇಖಾ ಅಂತ ಹೇಳಿ. ರೇಖಾ, ಹೇಳಿಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಎಸ್ ಮಾ, ಸೂಪರ್ ಆಗಿದ್ದೀನಿ. ತಿಂಡಿ ಆಯ್ತಾ? ಆಯ್ತು ಸರ್, ನಿಮ್ದು? ನಂದು ಇಲ್ಲಮ್ಮ, ಮಾಡಬೇಕು. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ನಮ್ಮ ಮಗ ಹಾಡು ಹೇಳ್ತಾನಂತೆ. ಓಕೆ ಮಾ, ಕೊಡಿ. ಮನ್ಸನ ಜೀವ ನೀನುಡಿಸಿ ಆಡಕ ಢಮರುವಾಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ ಉರುಳಿಸಿದಾಳ, ನಡೆಸಿದೀ ಬಾಳ. ಶಿವ 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 ಶಿವನೇ, ಹರ 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 ಹರನೇ. ಕೇಳೋ ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡಾಕ ಢಮರುವಾಗ್ಯಾವ. ಓಂ ನಮಃ ಶಿವಾಯ. ನಾವು ಹಣ್ಣು ತಂದೆ
ಒಡೆದವ ಶಿವ 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 ಶಿವನೇ ಹರ 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 ಹರನೇ ಕೇಳು ಮಾದೇವ ಮಂಚನ ಜೀವ ನೀ ನುಡಿಸಿ ಡಮರು ಆಗ್ಯವ ಹೂ ಮುಳ್ಳು ಒಂದೇ ಗಿಡಕ್ಕ ಹೆಂಗಾರ ಜೋಡಿಸಿ ಬೇಡ ನಮಗಿಲ್ಲ ನಿನ್ನಾಟ ಸರಿ ಇಲ್ಲ ನೀನು ವಿಷ ಕುಡಿದಿ ನಾವೂನು ಕುಡಿಬೇಕ ಚಾಲಕ ಪಾಲಕ ನಾಮವು ನಿಂಗ್ಯಾತಕ ನೀನು ನಮಗ್ಯಾತ ಶಿವ 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 ಶಿವನೇ ಹರ 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 ಹರನೇ ಹೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿಯಾಡ ಡಮರು ಆಗ್ಯವ ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ ಏನು ಇಲ್ಲಯ್ಯ ನಮ್ಮ ಕೈಯಾಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಧನ್ಯವಾದಗಳು. ಥ್ಯಾಂಕ್ ಯು ತುಂಬ ಚೆನ್ನಾಗಿ ಹಾಡಿದ್ವಿ ಪುಟ. ಸೊ ಹೀಗೆ ಪ್ರಾಕ್ಟೀಸ್ ಮಾಡು, ಇನ್ನಷ್ಟು ಒಳ್ಳೊಳ್ಳೆ ಅವಕಾಶಗಳು ನಿಂಗೆ ಸಿಗಲಿ. ಓಕೆನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು. ಸೊ ಇನ್ನಷ್ಟು ಅವನಿಗೆ ಟ್ರೈನ್ ಅಪ್ ಮಾಡಿ ತುಂಬ ಚೆನ್ನಾಗಿದೆ ಧ್ವನಿ, ಹಾಗೇನೆ ತುಂಬಾ ಸ್ಪಷ್ಟವಾಗಿ ಹಾಡ್ತಾನೆ. ಒಳ್ಳೇದಾಗ್ಲಿ ಮಾ. ಓಕೆ ಮಾ, ನಮಸ್ತೆ ಥ್ಯಾಂಕ್ ಯು. ಎಸ್, ಸೊ ಪುಟಾಣಿಯ ಒಂದು ಸುಂದರವಾಗಿರ್ತಕ್ಕಂಥ ಶಿವನ ಮೇಲೆ ಭಕ್ತಿಗೀತೆಯನ್ನು ಅಥವಾ ಭಾವಗೀತೆಯನ್ನು ಕೇಳಿದ್ರು ಅಂತ ಹೇಳ್ಬೋದು. ಎಸ್, ಇನ್ನೊಂದು ಕರೆ ಬರ್ತಾ ಇದೆ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ಮಂಜುಳಾ ಮೇಡಮ್ ಕರೆ ಮಾಡ್ತಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮಂಜುಳಾ ಮೇಡಮ್. ಹಲೋ. ಹಾಂ, ನಮಸ್ತೆ ಮೇಡಮ್, ಹೇಳಿ ಮಾ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಇವತ್ತು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಇದೆ ಅಮ್ಮ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸ್ಪೋರ್ಟ್ಸ್ ಅಂದ್ರೆ ಇಂಡೋರ್ ಗೇಮ್ಸ್ ಔಟ್ಡೋರ್ ಗೇಮ್ಸ್ ಎರಡು ತರ ಇರುತ್ತೆ. ಆದ್ರೆ ಇಂಡೋರ್ ಗೇಮ್ಸ್ಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಗ್ಬೇಕು ಜಾಸ್ತಿ ಅಂತ ಹೇಳ್ಬೋದು ಸರ್. ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ, ನಿಮ್ಮ ವಾಯ್ಸ್ ತುಂಬಾ ಲೋ ಆಗಿ ಕೇಳಿಸ್ತಾ ಇದೆ. ಅದೇ ಇಂಡೋರ್ ಗೇಮ್ಸ್ ಗಳಿಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಕಡಿಮೆ ಇದೆ. ಇಂಡೋರ್ ಗೇಮ್ಸ್ ಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಗ್ಬೇಕು ಸರ್. ಔಟ್ಡೋರ್ ಗೇಮ್ಸ್ ಗೆ ಅಂದ್ರೆ ಕ್ರಿಕೆಟ್ ಬಿಟ್ಟು ಬೇರೆ ಆಟಗಳ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಬೇಕು. ಬರೀ ಕ್ರಿಕೆಟ್ ಅಂತಾರೆ. ಅದಕ್ಕೆ ಕಬಡ್ಡಿ, ಬಾಸ್ಕೆಟ್ ಬಾಲ್, ಫುಟ್ಬಾಲ್ ಅವಕ್ಕೆಲ್ಲ ಪ್ರಾವಿಡೆನ್ಸ್ ಸಿಗ್ಬೇಕು ಅಂತ ಹೇಳ್ಬೇಕು. ಹೌದು, ಇವತ್ತಿಂದ ಶುರು ಆಗ್ತಿದೆ ಅಲ್ಲ ಪ್ರೋ ಕಬಡ್ಡಿ ಲೀಗ್ ಮತ್ತೊಮ್ಮೆ. ಓಕೆ, ಒನ್ಸ್ ಅಗೇನ್ ನಿಮ್ಮೆಲ್ಲರ ಪ್ರೀತಿಯ ಬೆಂಗಳೂರು ಬುಲ್ಸ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳೋಣ. ಸೊ ಕಬಡ್ಡಿ ನಮ್ಮೆಲ್ಲರ ಪ್ರೀತಿಯ ಆಟ, ಈ ಬಾರಿ ಗೆದ್ದು ಬರಲಿ ನಮ್ಮ ಬೆಂಗಳೂರು ತಂಡದವರು ಮತ್ತೊಮ್ಮೆ ಅಂತ ಹೇಳಿ ಶುಭ ಹಾರೈಸೋಣ ಅಲ್ವಾ? ಓಕೆ, ಎಲ್ಲಾದ್ರೂ ಗಣಪತಿ ನೋಡ್ಲಿಕ್ಕೆ ಹೋಗಿದ್ರಾ? ಇಲ್ಲ ಸರ್, ಹೋಗಿಲ್ಲ. ಓಕೆ, ಎಲ್ಲಾದ್ರೂ ಗಣಪತಿ ನೋಡ್ಲಿಕ್ಕೆ ಹೋದ್ರೆ ನಮಗೆ ಫೋಟೋ ಕಳಿಸ್ಕೊಡಿ. ಒಂದು ಪ್ರಶ್ನೆ ಕೇಳ್ಬೋದಾ? ಓಕೆ ಮಾ, ನಿಮ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಗಣಪತಿಗೆ ಇಷ್ಟವಾದ ಸಿಹಿ ತಿಂಡಿ ಯಾವುದು ಅಂತ? ಕಡುಬು ನಮ್ಮ ಆಪ್ಷನ್ ಅಲ್ಲಿ ಇಲ್ಲ. ಜಾಮೂನ್ ಇದೆ, ಹಲ್ವಾ ಇದೆ, ಜಿಲೇಬಿ ಇದೆ, ಮೋದಕ ಇದೆ. ಮೋದಕನಾ? ಶೋರಾ? ಓಕೆ ಮಾ, ಥ್ಯಾಂಕ್ ಯು ಸೋ ಮಚ್. ಮೋದಕ ಸರಿಯಾಗಿರ್ತಕ್ಕಂಥ ಉತ್ತರ. ಹೇಳಿ ಮಾ, ಇವತ್ತು ಯಾವ್ದಾದ್ರು ಹೊಸ ರೆಸಿಪಿ ಹೇಳ್ಕೊಡ್ತೀರಾ ಅಥವಾ ಭಕ್ತಿಗೀತೆ ಏನಾದ್ರು ಹೇಳ್ತೀರಾ? ಗಣೇಶಂದ ಹೇಳ್ತೀನಿ. ಹೇಳಿ ಮಾ, ಹೇಳಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರುಳೇನೆ, ನಿನ್ನ ಸನ್ನಿಧಾನಕ್ಕೆ ಸಲುವಾಗಿ ಕೈಯ ಮುಗಿದೆ,
ಬೇಡುವ ಭಕ್ತರಿಗೆ ನೀನೆ ದಯ ಹಿಂದೆ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ ಪಾದದ ಪಂಕದಲ್ಲಿ ಸದುಮನೆ ನನ್ನ ಪಾದ ಸೇವೆ ಒಂದೇ ಜನ್ಮ ಸಾಧನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ. ಧನ್ಯವಾದಗಳಮ್ಮ. ಸೊ ಕರೆ ಮಾಡಿದ್ದಕ್ಕೆ ಮತ್ತೊಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ದಕ್ಕೆ ಒಳ್ಳೆಯದಾಗಲಿ. ಮೈಗೆ ಕರೆ ಮಾಡ್ತೀರಿ. ನಮಸ್ಕಾರಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ನಾನು ಮೊನ್ನೆ ಕೂಡ ಹೇಳಿದ್ದೆ, ನಿನ್ನೆ ಹೇಳಿದ್ದೆ, ಇವತ್ತು ಕೂಡ ಹೇಳ್ತಿದ್ದೀನಿ. ಯಾರೆಲ್ಲ ಇವತ್ತು ವಿಶೇಷವಾಗಿರ್ತಕ್ಕಂಥ ಗಣೇಶನ ದರ್ಶನಕ್ಕೆ ಹೋಗ್ತೀರಿ, ಸೊ ನಿಮ್ಮ ಮನೆಯಲ್ಲಿ ಕೂರಿಸಿರ್ತಕ್ಕಂಥ ಗಣಪತಿ ಆಗಿರ್ಬೋದು ಅಥವಾ ನಿಮ್ಮ ರಸ್ತೆಯಲ್ಲಿ ಅಥವಾ ನಿಮ್ಮ ಒಂದು ಊರಲ್ಲಿ ಕೂರಿಸಿರ್ತಕ್ಕಂಥ ಗಣಪತಿಯನ್ನು ನೋಡ್ಲಿಕ್ಕೆ ಹೋಗ್ತೀರಿ, ಅಲ್ಲಿ ಸುಂದರವಾಗಿರ್ತಕ್ಕಂಥ ಗಣಪತಿಯ ಫೋಟೋಸ್ ಎದುರುಗಡೆ ಒಂದು ಸೆಲ್ಫಿ ತೊಗೊಂಡು ನಮಗೆ ಕಳಿಸ್ಕೊಡಿ. ನಮ್ಮನೆ ಗಣಪ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಆ ಫೋಟೋಸ್ನೆಲ್ಲ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಅಮ್ಮ, ಷಣ್ಮುಖ ಅಂತನಾ? ಹೌದಮ್ಮ, ಹೌದಪ್ಪಾಜಿ. ಆಯ್ತು ಆಯ್ತು, ಪ್ರಸಾರ ಮಾಡ್ತೀನಿ ಅಮ್ಮ. ಒಂದೇ ಒಂದು ನಿಮಿಷ ಪ್ರಸಾರ ಮಾಡ್ತೀನಿ. ಕಾರ್ಯಕ್ರಮ ನೋಡ್ತಾ ಇದ್ದೀಮ್ಮ. ಆಯ್ತು ಆಯ್ತು ಅಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಆ ತಾಯಿಯ ದುಃಖವನ್ನು ಕೇಳೋಕ್ಕಾಗಲ್ಲ, ಹಾಗಾಗಿ ನನಗೆ ಹೆಚ್ಚು ಮಾತಾಡಲಿಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಇವತ್ತಿಗೆ 17 ದಿವಸ ಆಯ್ತಂತೆ ಷಣ್ಮುಖ ಅವರು ಇಹಲೋಕವನ್ನು ತ್ಯಜಿಸಿ. ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನೀವು ಎಲ್ಲರೂ ಕೂಡ ಸಲ್ಲಿಸೋಣ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ. ಅದರ ಜೊತೆಗೆ ಆ ಒಂದು ತಾಯಿಗೆ ಆ ಒಂದು ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತ ಕೂಡ ನಾನು ಕೇಳ್ಕೊಳ್ತೀನಿ. ತುಂಬ ಕಷ್ಟ ತಾಯಿಗೆ ಆ ಒಂದು ಎದೆ ಮಟ್ಟಕ್ಕೆ ಬಂದಿರತಕ್ಕಂಥ ಮಗನ್ನ ಕಳ್ಕೊಂಡು ನಿಭಾಯಿಸ್ತಕ್ಕಂಥದ್ದು. ಸೊ ಒಳ್ಳೆಯದಾಗಲಿ ಅಂತ ಅಷ್ಟೇ ಕೇಳ್ಕೊಬೋದು. ಇನ್ನೊಂದು ಕರೆಯನ್ನು ಸ್ವೀಕರಿಸೋದಕ್ಕಿಂತ ಮುಂಚೆ ಆ ಒಂದು ಫೋಟೋನ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಷಣ್ಮುಖ ಅವರ ಒಂದು ಭಾವಚಿತ್ರವನ್ನು ತೋರಿಸ್ತಾ ಇದ್ದೀವಿ. ಅವರ ತಾಯಿಯವರು ಬಹುಶಃ ಇದನ್ನು ನೋಡ್ತಾ ಇದ್ದಾರೆ ಅಂಥೇಳಿ ಭಾವಿಸ್ತೀನಿ. ತುಂಬ ಗಟ್ಟಿಮುಟ್ಟಾಗಿದ್ದಾರೆ, ತುಂಬ ಹೆಲ್ತಿಯಾಗಿ ಕಾಣಿಸ್ತಾರೆ. ಬಟ್ ಯಾಕೋ ಆ ಭಗವಂತ ಅವ್ರನ್ನ ಬೇಗ ಕರ್ಕೊಂಡಿದ್ದಾನೆ. ಎನಿಹಾವ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಕ್ಷಮಿಸಿಮ್ಮ, ಒಳ್ಳೆಯದಾಗಲಿ ನಿಮಗೆ ಅಂತ ನಾನು ಇಷ್ಟೇ ಕೇಳ್ಕೊಬಲ್ಲೆ ಭಗವಂತನಲ್ಲಿ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ನಮಸ್ತೆ ಸರ್, ಹೇಗಿದ್ದೀರಿ? ಹಾಂ ಸರ್, ಆರಾಮದೇ ಸರ್. ತಿಂಡಿ ಆಯ್ತಾ? ಈಗ ಜಸ್ಟ್ ಆಯ್ತು ಸರ್. ಹೋಳಿಗೆ ಅನ್ನ ಸರ್ ಉಂಡೆ ಸರ್. ಅಯ್ಯೋ, ಮತ್ತು ನಮಗೆ ಹೋಳಿಗೆ ಊಟ ಕರೀಲಿಲ್ವಲ್ಲ ಸರ್? ನೀವು ಊಟ ಮಾಡ್ತೀರಿ ಸರ್, ನಮ್ಮ ನೋಡೇ ನೀವು ಹೊಟ್ಟೆ ತುಂಬ್ಕೊಂಡಿರ್ತೀರ. ನಿಮ್ಮ ಜೊತೆ ಮಾತಾಡದೆ ಅಲ್ಲ, ನಿಮ್ಗಳ ಜೊತೆ ಮಾತಾಡದೆ ನನಗೆ ಹೊಟ್ಟೆ ತುಂಬೋಗತ್ತೆ. ಅದೇ ನೋಡ್ರಿ, ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ಇಷ್ಟೊತ್ತಾದ ನಂಗೆ ಹೊಟ್ಟೆ ಹಸಿತಾ ಇಲ್ಲ ಸರ್. ಪುಣ್ಯ ಸರ್, ನೀವು ಭಾರಿ ಕಷ್ಟ ಮಾಡ್ತೀರಾ ಸರ್, ಅದಕ್ಕೋಸ್ಕರ ನಿಮ್ಗೆ ಊಟ ಏನು ಬೇಕಾಗಲ್ಲ ಸರ್. ಏನಿಲ್ಲ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮನ್ನು ಶಕ್ತಿ ಕೊಟ್ಬಿಡತ್ತೆ ನಮ್ಗೆ. ದೇವ್ರನ್ನೇ ಸರ್, ನೀವು ಬಹಳ ಇದರಿಂದ ಅಷ್ಟು ನೀವು ಊಟ ತಿಂಡಿಗೆ ಆಸೆ ಪಡೋದು ಹಿಂಗೆ ಮಾಡಬಾರ್ದು. ಎಲ್ಲ ತಿಂದು ಆರಾಮಾಗಿ ಕೆಲಸ ಮಾಡೋರು. ಬಹಳ ಖುಷಿ ಆಗುತ್ತೆ. ನಿಮ್ದು ತೃಪ್ತಿ ಮುಟ್ಸ್ಬೇಕಲ್ಲ, ನಿಮ್ಗೆ ಮುಟ್ಸಿದ ಮೇಲೆ ಆಮೇಲೆ ಇದಂತ ಹೇಳ್ತೀರಾ. ಹಂಗಂತೀರಾ? ಗಣಪತಿ ಬಹಳ ಪ್ರೋಗ್ರಾಮ್ ನಡೀತಾ ಇದೆ, ನಾಳೆ ಕಳಿಸ್ತಾರನಾ? ಕಳಿಸ್ರಿ ಸರ್. ಇದು ನೆನ್ನೆ ಒಂದು ಇದ್ರದ್ದು ಒಂದು ಕೊಟ್ಟಿದ್ದೀರಿ ನೋಡಿ ಸರ್, ಒಂದು ನಾವು ಉತ್ತು ಕಾಲು ಬಿಡೋದು ಒಂದು ಬಾಗಿಲದ್ದು. ಹೌದಾ? ಫೋಟೋಸ್ ಸಿಕ್ಕಿಲ್ಲ, ಖಂಡಿತ ಸಿಕ್ಕರಂತೂ ಪ್ರಸಾರ ಮಾಡ್ತಾರೆ, ಆಯ್ತಾ? ಅದೇ ಲಾಸ್ಟ್ 70, ಫಸ್ಟಿಗೆ 72, 98 ಲಾಸ್ಟ್ 98 ನೋಡ್ತಾರೆ. ಖಂಡಿತ ಡೌನ್ಲೋಡ್ ಆದ್ರೆ ಫೋಟೋ ಪ್ರಸಾರ ಮಾಡ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ, ಆಯ್ತಾ? ನಾಳೆ ಎಲ್ಲೆಲ್ಲಿ ಗಣಪತಿ ನೋಡಕ್ ಹೋಗಿದ್ರಿ ಫೋಟೋ ಕಳಿಸ್ಕೊಡಿ, ಆಯ್ತಾ? ಕಳಿಸಿ ಸರ್. ಅವೆಲ್ಲ ಹುಡುಗರೆಲ್ಲ ಇದು ಕೊಡ್ತದ ಸರ್, ಹಂಗಾಗಿ ಬೇರೆ ಇದಕ್ಕೆ ಎಲ್ಲ ಟಿಕೆಟ್ ಹಾಕ್ಯಂಡು ಆಟಕ್ಕೆ ಇದು ಮಾಡ್ಕೊಂಡು ಮಾಡ್ತಿದಾರೆ ಹುಡುಗರು. ಯಾವ ಇದು ಕೊಡಂಗಿಲ್ಲಲ್ಲ. ಹೌದು. ಹಂಗಾಗಿ ಬಾರಿ ಉದ್ಯೋಗ ಮಾಡ್ತಾರೆ ಹುಡುಗರು. ಅದು ನಾಳೆ ಕಳ್ಸಿ ಹೇಳ್ತಾರೆ. ಆಗ್ಲಿ ಕಳಿಸ್ಕೊಡಿ. ಒಳ್ಳೇದಾಗ್ಲಿ ಅಣ್ಣ, ನಮಸ್ತೆ. ಓಕೆ, ಕಳಿಸಿ ಸರ್. ನಮಸ್ತೆ. ಓಕೆ ಅಣ್ಣ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ತುಂಬ ಖುಷಿ ಆಗುತ್ತೆ, ತುಂಬ ಪ್ರೀತಿಯಿಂದ ಮಾತಾಡಿದ್ರು.
ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ಕಾರ ಸರ್. ಹಲೋ. ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಕೋಗ್ಲೂರು ಶಿವಲಿಂಗಪ್ಪ ಅಂತೇಳಿ. ಶಿವಲಿಂಗಪ್ಪ ಕೋಗ್ಲೂರು. ಸರ್ ಹೇಳಿ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಸರ್ ಹೇಳಿ, ಯಾಕಂದ್ರೆ ಶುಭಾಶಯ ಹೇಳಬೇಕಾ? ಏನಿಲ್ಲ ಸರ್, ನಾಡಿನ ಜನತೆಗೆ ಶುಭಾಶಯ ಹೇಳ್ಬೇಕು. ಹಾಂ ಸರ್. ಗೌರಿ ಗಣೇಶ ಹಬ್ಬದ್ದು, ಈದ್ ಮಿಲಾದು ಎಲ್ಲ ಶಾಂತ ನಡೀಲಿ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು. ಖಂಡಿತ ಸರ್, ಎಲ್ಲರೂ ಎಲ್ಲ ಹಬ್ಬಗಳನ್ನ ಶಾಂತಿಯುತವಾಗಿ ಮಾಡಲಿ ಸರ್. ಹೌದೌದೌದು. ಎಲ್ಲರೂ ನಗ್ನಗ್ತಾ ಸಂತೋಷವಾಗಿರ್ಬೇಕು ಅಲ್ವಾ? ಹೌದೌದೌದೌದು. ಎಸ್ ಸರ್, ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ನಿಮ್ಮ ಕಡೆ ತಿಳಿಸ್ತಾ ಇದ್ದೀನಿ. ಸರ್, ಗಣಪತಿ ಕೂರಿಸಿದ್ದೀರಾ ಮನೆಯಲ್ಲಿ? ಇಲ್ಲ ಸರ್, ನಾವು ಯಾವಾಗಲೂ ತರಲ್ಲ. ಊರಲ್ಲಿ ಕೂರಿಸಿದಾರಾ? ಊರಲ್ಲಿ ಕೂರ್ಸಿದಾರೆ ಸರ್. ಆಯ್ತು ಆಯ್ತು, ಒಂದು ಊರಲ್ಲಿ ಒಂದು ಫೋಟೋ ಕಳಿಸ್ಕೊಡಿ ನೋಡೋಣ. ನಾವಂತೂ ಅಲ್ಲಿ ಬರೋಕ್ಕಾಗುತ್ತೋ ಇಲ್ಲ, ಇಲ್ಲೇ ಫೋಟೋ ನೋಡ್ಕೊಂಡು ತುಂಬ್ಕೊಳ್ತೀವಿ. ಈಗ DJ ಒಂದನ್ನ ಬ್ಯಾನ್ ಮಾಡಿದ್ದಾರೆ. ಅದನ್ನ ನಾನು ಸ್ವಾಗತ ಮಾಡ್ತೀನಿ ಸರ್. ಯಾಕೆ ಅಂತಂದ್ರೆ ನಮ್ಮ ಜಾನಪದ ಕಲಾ ತಂಡಗಳು ಮೊದ್ಲಿಂದ ನಡೆಸ್ಕೊಂಡು ಬಂದಿರ್ತಕ್ಕಂಥ ಜಾನಪದ ಕಲೆಗಳು ಉಳಿಬೇಕು. ಕೋಲಾಟಗಳು, ಭಜನೆ, ಡೊಳ್ಳು ಇಂಥವನ್ನ ಎಷ್ಟಾದ್ರೂ ಮಾಡ್ಲಿ. ಈ ಸುಮ್ನೆ DJ ಹಾಕೊಂಡು ಯುವಕರು ದಾರಿ ತಪ್ಪತಕ್ಕಂಥದ್ದು, ಸುಮ್ನೆ ಕುಣಿಯೋದು ಇದೆಲ್ಲ ಮಾಡೋದ್ರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತದೆ. ನಿಜ ನಿಜ. ಆಮೇಲೆ ಹಾರ್ಟ್ ಪೇಷಂಟ್ಗಳು, ಸಣ್ಣ ಸಣ್ಣ ಮಕ್ಕಳು ಹಾಸ್ಪಿಟಲ್ ಹತ್ರ ಬಂದಾಗ ಅಲ್ಲಿ ಇಲ್ಲಿ ಎಲ್ಲ ಬಹಳ ತೊಂದರೆ ಆಗ್ತದೆ. ಇದನ್ನ ನಮ್ಮ ಜನಪ್ರತಿನಿಧಿಗಳು ಸ್ವಾಗತ ಮಾಡಿ ಇದು ಬೇಕು ಅಂತಂದೇಳಿ ಆಟ ಹಿಡಿಯುವಂಥದ್ದು ನಮ್ಮ ಕಾನೂನು ವ್ಯವಸ್ಥೆಗೆ ಧಕ್ಕೆ ಇದೆ. ಹಂಗಾಗಿ ಅಂತವ್ರಿಗೆಲ್ಲ ದೇವರು ಸದ್ಬುದ್ಧಿ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಆಗ್ಲಿ ಸರ್, ಆಗ್ಲಿ, ಖಂಡಿತ ನಾವು ಕೂಡ ಕೇಳ್ಕೊಳ್ತೀವಿ. ಸೊ ಹಿರಿಯವರು ಹೇಳ್ತಾ ಇದ್ದಾರೆ. ಕೇಳಿದ್ವಿ, ನೀವು ಉತ್ತರ ಬಂತ ಇಲ್ಲ ಗೊತ್ತಾಗ್ಲಿಲ್ಲ. ಹೇಳಿ ಸರ್, ಏನ್ ಪ್ರಶ್ನೆ ಸರ್? ಅದೇ ಒಂದು ಸನ್ಫ್ಲವರ್ ಫೀಲ್ಡ್ ಅಲ್ಲಿ ಸೂರ್ಯಕಾಂತಿ ಹೊಲದಲ್ಲಿ ಒಂದಿಷ್ಟು ಗಿಡಗಳು ಇರ್ತವೆ. ಅದರಲ್ಲಿ ಪಕ್ಷಿಗಳು ಅಂದ್ರೆ ಗಿಳಿಗಳು ಬಂದು ತೆನೆಗೊಂದಂದ್ರಂತೆ ಕೂರ್ತವೆ. ಒಂದು ಗಿಳಿಗೆ ಗಿಡ ಸಿಕ್ಕಲ್ಲ. ಆಮೇಲೆ ಎರಡೆರಡು ಗಿಳಿ ಒಂದೊಂದು ಗಿಡ ಕುಂತ್ಕೊಳ್ತಾವ, ಅವಾಗ ಒಂದು ತೆನೆ ಉಳಿತತೆ ಅಂತ ಹೇಳಿದ್ದೆ. ಹೌದು ಹೌದು, ಹೇಳಿದ್ರಿ. ಅದಕ್ಕೆ ಉತ್ತರ ಹೇಳ್ತೀರಾ? ನೀವೇ ಹೇಳಿ ಸರ್, ಉತ್ತರ ಗೊತ್ತಾಗಿಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಶ್ನೆ, ಬಟ್ ಯಾರು ಇದಕ್ಕೆ ಉತ್ತರ ಕೊಡ್ಲಿಲ್ಲ, ನೀವೇ ಹೇಳ್ಬೇಕು ಸರ್. ಅದು 1000 ಲೆಕ್ಕಕ್ಕೆ ಹೋದ್ರೆ ದೊಡ್ಡ ಅದು ಏನೇ ಕ್ಯಾಲ್ಕುಲೇಟರ್ ಇಟ್ಕೊಂಡ್ರು ಲೆಕ್ಕ ಮಾಡಕ್ ಆಗಲ್ಲ. ಹೌದು ಹೌದು, ಅದಕ್ಕೆ ನೀವೇ ಉತ್ತರ ಹೇಳ್ಬೇಕೀಗ. ಆ ಫೀಲ್ಡ್ ಅಲ್ಲಿ 4 ಗಿಡ ಇರುತ್ತೆ. ಇಲ್ಲ ನಾವು 3 ಗಿಡ ಇರುತ್ತೆ, 4 ಪಕ್ಷಿಗಳು ಬರ್ತಾವ ಗಿಡಗಳು. ಓಕೆ. ಆ ಒಂದೊಂದು ಗಿಡದಂತೆ ಕುಂತಾಗ ಒಂದು ಗಿಡ ಸಿಕ್ಕಲ್ಲ. ಆಮೇಲೆ ಎರಡೆರಡು ಅಂತ ಕುಂತಾಗ ಒಂದು ಗಿಡ ಉಳಿತತೆ, ಸೂರ್ಯಕಾಂತಿ. ಸರಿ ಸರಿ ಇದೆ, ಸರಿ ಇದೆ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳೋಣ ಸರ್? ಕೇಳಿ ಸರ್, ಕೇಳಿ, ಖಂಡಿತ. ಒಬ್ಬ ಭಕ್ತ ಇರ್ತಾನೆ, ನಿತ್ಯ ಅವನು ಹೂವುಗಳನ್ನ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡ್ತಾ ಇರ್ತಾನೆ. ಆ ಹೂಗಳನ್ನ ಬಿಡಿಸ್ಕೊಂಡು ಹೋಗಿ ದೇವಸ್ಥಾನದ ಬಳಿ ಇರ್ತಕ್ಕಂಥ ಕಲ್ಯಾಣಿ ಇರುತ್ತಲ್ಲ ಅದರಲ್ಲಿ ಹೂಗಳನ್ನ ಹಾಕ್ತಾನೆ. ಅವು ಹಾಕಿದಾಗ ಅವು ಎಷ್ಟು ಹಾಕಿರ್ತಾನೋ ಅದು ಡಬಲ್ ಆಗ್ತದೆ. ಅದ್ರಲ್ಲಿ ಸ್ವಲ್ಪ ಹೂಗಳನ್ನ ತಗೊಂಡು ಒಂದು ದೇವಸ್ಥಾನಕ್ಕೆ ಕೊಡ್ತಾನೆ, ಅಂದ್ರೆ ಗಣೇಶಿಗೆ ಕೊಡ್ತಾನೆ ಪೂಜೆಗೆ ಅಂತ ಹೇಳಿ. ಆಮೇಲೆ ಇನ್ನು ಉಳಿದ ತಗೊಂಡೋಗಿ ಇನ್ನೊಂದು ದೇವಸ್ಥಾನ ಅಂದ್ರೆ ಗೌರಮ್ಮ ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಕಲ್ಯಾಣಿ ಇರುತ್ತೆ, ಆ ಕಲ್ಯಾಣಿನಲ್ಲಿ ಆ ಹೂಗಳನ್ನ ಹಾಕ್ತಾನೆ. ಆಗ ಅದ್ರಲ್ಲಿ ಏನ್ ಗಣೇಶಿಗೆ ಹೂ ಕೊಟ್ಟಿರ್ತಾವ ಅಷ್ಟೇ ಹೂಗಳನ್ನ ಗೌರಮ್ಗೂ ಪೂಜೆ ಕೊಡ್ತಾನೆ. ನೆಕ್ಸ್ಟ್ ಇನ್ನೊಂದು ಬಸವಣ್ಣ ದೇವಸ್ಥಾನಕ್ಕೆ ಹೋಗ್ತಾನೆ, ಅಲ್ಲಿಯೂ ಕಲ್ಯಾಣಿ ಇರುತ್ತೆ, ಕೈಯಲ್ಲಿ ಇರ್ತಕ್ಕಂಥ ಹೂಗಳನ್ನ ಹಾಕ್ತಾನೆ. ಗಣೇಶ ಮತ್ತು ಗೌರಮ್ಗೆ ಎಷ್ಟು ಹೂಗಳನ್ನ ಕೊಟ್ಟಿರ್ತಾನೋ ಅಷ್ಟೇ ಹೂಗಳನ್ನ ಬಸವಣ್ಣ ದೇವರಿಗೂ ಪೂಜೆ ಕೊಟ್ಟಿರ್ತಾನೆ. ಅವಾಗ ಅವನ ಕೈಯಲ್ಲಿ ಏನು ಹೂಗಳು ಉಳಿಯಲ್ಲ ಸರ್. ಅಂದ್ರೆ ಮನೆಯಿಂದ ಅವ್ನು ಎಷ್ಟು ಹೂಗಳನ್ನ ತಗೊಂಡು ಹೋದ, ಆ ದೇವ್ರಿಗೂ ಎಷ್ಟೆಷ್ಟು ಹೂಗಳನ್ನ ಕೊಟ್ಟ ಅನ್ನೋದು ಉತ್ತರ ಬೇಕು ಸರ್. ಓಕೆ. ತುಂಬಾ ದೊಡ್ಡ ಪ್ರಶ್ನೆ, ಇದನ್ನ ನಿಧಾನವಾಗಿ ಅರ್ಥ ಮಾಡ್ಕೊಂಡು ದೊಡ್ಡ ಪ್ರಶ್ನೆ ಏನಿಲ್ಲ ಸರ್ ಇದು. ಅಲ್ಲ, ಖಂಡಿತ ಅರ್ಥ ಮಾಡ್ಕೊಂಡು ಉತ್ತರ ಕೊಡಬೇಕು. ನೋಡೋಣ, ಎಲ್ಲಾದ್ರೂ ಕೇಳ್ತೀನಿ. ಯಾರಿಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಖಂಡಿತ ನೀವೇ ನನ್ಗೆ ನಾಳೆ ನಾಡಿದ್ದು ಅಥವಾ ಸೋಮವಾರ ಕರೆ ಮಾಡಿದಾಗ ಉತ್ತರ ಕೊಡಿ, ಆಯ್ತಾ? ಇಲ್ಲ ಈಗ ಹೇಳೋಣ ಅಂತ.
ಹೇಳ್ಬಿಡಿ ತೊಂದರೆ ಇಲ್ಲ. ನಾನು ಒಂದು ನಿಮಿಷ ನಾನು ಪ್ರಯತ್ನ ಮಾಡ್ತೀನಿ. ಸೊ ಅರ್ಚಕರು ಮನೆಯಿಂದ 6 ಹೂ ತಂದಿರ್ಬೋದಾ? ಅದೇನು ಹೇಳಿ ಸರ್, ಬಿಡಿಸಿ ಹೇಳಿ. ಅದೇ ಮನೆಯಿಂದ ಅರ್ಚಕರು 6 ಹೂ ತಗೊಂಡ್ಬರ್ತಾರೆ. ಸೊ ಅದನ್ನ ಕಲ್ಯಾಣಿಗೆ ಮೊದಲನೇ ಕಲ್ಯಾಣಿಗೆ ಹಾಕಿದಾಗ ಅದು 12 ಆಗತ್ತೆ. ಓಕೆನಾ? ಅದನ್ನ ತಗೊಂಡು ಹೋಗಿ ಮತ್ತೆ ದೇವಿ ದೇವಸ್ಥಾನಕ್ಕೆ ಕೊಡ್ತಾರೆ, ಅಲ್ಲಿ 6 ಕೊಡ್ತಾರೆ. ಆಮೇಲೆ ಆ ಕಡೆ ಬಸವಣ್ಣನ ದೇವಸ್ಥಾನಕ್ಕೆ ಹೋಗ್ತಾರೆ, ಮತ್ತೆ ಅಲ್ಲಿ 6 ಕೊಡ್ತಾರೆ. ಸೊ ಅವ್ರ ಕೈಲಿ ಅವಾಗ ಏನು ಉಳಿಯಲ್ಲ ಅಂತ ನಾ ಅನ್ಕೊಂಡಿದೀನಿ. ತಪ್ಪು ಸರಿನೋ ಗೊತ್ತಿಲ್ಲ. ಇಲ್ಲ ಸರ್, ಹೆಂಗಾಗುತ್ತೆ? ಸರಿ ತಪ್ಪಾಗುತ್ತಲ್ಲ. ಆಯ್ತಾಯ್ತು, ನೀವೇ ಹೇಳ್ಬಿಡಿ ಹೇಗಿದ್ರೆ. ಆತ ಹೂ ತಗೊಂಡೋಗೋದು 7 ಹೂ ಅಂತ ತಗೊಂಡೋಗ್ತಾನೆ ಸರ್. 7? ಓಕೆ 7 ಹೂ. 7 ಹೂ ಅಂತ ತಗೊಂಡೋಗಿ ಮೊದಲನೇ ಕಲ್ಯಾಣಿನಲ್ಲಿ ಹಾಕ್ತಿದ್ರೆ 14 ಹೂ ಆಗುತ್ತೆ. ಅದರಲ್ಲಿ 8 ಹೂಗಳನ್ನ ದೇವ್ರಿಗೆ ಕೊಡ್ತಾನೆ ಪೂಜೆಗೆ. ಇನ್ನು ಎಷ್ಟು ಉಳಿ ಸರ್? ಇನ್ನು 6 ಹೂ ಉಳಿತಲ್ವಾ? ಹೌದು. 6 ಹೂ ಅಂತ ತಗೊಂಡೋಗಿ 2ನೇ ಗೌರಮ್ಮನ ಕಲ್ಯಾಣಿನಲ್ಲಿ ಹಾಕ್ತಾನೆ. ಅವಾಗ 12 ಹೂ ಆಯ್ತು. 12 ಹೂವಲ್ಲಿ 6 ಹೂಗಳನ್ನ ಮತ್ತೆ 8 ಹೂಗಳನ್ನ ಕೊಡ್ತಾನೆ. ಅಲ್ಲ 8 ಹೂವು. ಆ 8 ಹೂ ಕೊಟ್ಟಾಗ ಇನ್ 4 ಹೂ ಉಳಿಯುತ್ತೆ. ಆ 4 ಹೂ ಅಂತ ತಗೊಂಡೋಗಿ ಬಸವಣ್ಣನ ಕಲ್ಯಾಣಿನೆಲ್ಲ ಹಾಕ್ತಾಗ 4 8 ಹೂ ಆಯ್ತು. ಆ 8 ಹೂವನ್ನ ಆ ದೇವ್ರಿಗೆ ಕೊಟ್ಟು ಬರೀ ಕೈಯಲ್ಲಿ ನಮಸ್ಕಾರ ಮಾಡಿ ಬರ್ತಾನೆ. ಓಕೆ ತುಂಬಾ ಚೆನ್ನಾಗಿತ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಒಂದಷ್ಟು ಟ್ವಿಸ್ಟ್ ಆಯ್ತು ಕ್ವಶನ್ ಅಲ್ಲಿ. ನಾನು 6 ಅನ್ಕೊಂಡೆ, ಉತ್ತರ ಸರಿಯಾಗಿರ್ತಕ್ಕಂಥದ್ದು 7. ಇನ್ನೊಂದು ಹೇಳ್ಬೇಕಾಯ್ತು, 7 ಹೂ ಅಂತ ಹೇಳಿ ಸರಿ ಆಗ್ತದೆ. ಎಸ್ ತೊಂದರೆ ಇಲ್ಲ ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಹೀಗೆ ಕರೆ ಮಾಡ್ತಾ ಇರಿ ಸರ್, ಒಳ್ಳೇದಾಗ್ಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ಎಸ್, ತುಂಬ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕ್ವಶನ್ನ ಕೇಳಿದರು ನಮ್ಮ ಹಿರಿಯರು. ಸೊ ಹಾರ್ದಿಕ ಧನ್ಯವಾದಗಳು ಅವರಿಗೆ. ಹೀಗೆ ಕರೆ ಮಾಡ್ತಾ ಇರಲಿ, ನಮ್ಮಗಳ ಜೊತೆ ಮಾತಾಡ್ತಾ ಇರಲಿ ಅಂತೇಳಿ ನಾನು ಅವರಿಗೆ ಶುಭ ಹಾರೈಸ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮ್ಮ ಸುಧಾ ಮೇಡಮ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಸುಧಾ ಮೇಡಮ್. ಹಲೋ, ನಮಸ್ತೆ ಮಾ. ನಮಸ್ತೆ ಸರ್. ನಮಸ್ತೆ ಹೇಳಿ ಮಾ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮಾ, ಶುಭೋದಯ. ತಿಂಡಿ ಆಯ್ತಾ? ಹ್ಞೂ ಸರ್, ಆಯ್ತು ಸರ್. ಚಪಾತಿ ಪಲ್ಯ ಸರ್. ಚಪಾತಿ ಪಲ್ಯ, ವೆರಿ ಗುಡ್. ಹೇಳಿ ಮಾ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್, ಯಾರಿಗೂ ಇಲ್ಲ ಸರ್. ನಿಮಗೆ ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಮಾ. ಹೇಳಿ ಮಾ, ಎಲ್ಲಿಯಾದ್ರೂ ಗಣಪತಿ ನೋಡಕ್ ಹೋಗಿದ್ರಾ? ಹ್ಞೂ ಸರ್, ನೋಡಿದ್ವಿ. ಫೋಟೋಸ್ ಇವತ್ತು ಕಳಿಸ್ತಾರೆ ಸರ್. ಕಳಿಸಿ ಧಾರಾವಾಳ ಕಳಿಸಿ. ಹೇಳಿ, ಇವತ್ತು ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ, ನವದುರ್ಗೆಯರ ವಾರ. ಭಕ್ತಿಗೀತೆ ಅಥವಾ ಭಾವಗೀತೆ ಏನಾದರೂ ಹೇಳ್ತೀರಾ? ಭಕ್ತಿಗೀತೆ ಹೇಳ್ತೀನಿ ಸರ್. ಹೇಳಿ ಮಾ, ಹೇಳಿ. ಚಾಮುಂಡಂಬೆಯೇ ಸಿಂಹಾರುಡೆಯೇ ಪಾಲಿಸಮ್ಮ ಮರುಳಾಲಿಸಮ್ಮ. ಚಾಮುಂಡಂಬೆಯೇ ಸಿಂಹಾರುಡೆಯೇ ರಕ್ಷಿಸಮ್ಮ ಮರುಳಾಲಿಸಮ್ಮ. ಅನುದಿನವೂ ನಿನ್ನ ನೆನೆಯುವೆವು, ನಿತ್ಯವೂ ನಿನ್ನನ್ನು ಭಜಿಸುವೆವು ನಿನ್ನ ಸ್ಮರಿಸುವೆವು. ಚಾಮುಂಡಾಂಬೆ ಹರಸಮ್ಮ. ಚಾಮುಂಡಾಂಬೆಯೇ ಸಿಂಹಾರುಡೆಯೇ ಪಾಲಿಸಮ್ಮ ಮರುಳಾಲಿಸಮ್ಮ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರಣ ಶುಭ ಕರಣ. ಇಂದು ಶ್ರೀ ಪುರಂದರ ವಿಠಲರಾಯ ಧನ್ಯನ ಮಾಡೋ ಪನ್ನದ ಶಯನ. ಶ್ರೀ ಪುರಂದರ ವಿಠಲರಾಯ ಜಯ ಜಯ ವಿಠಲ, ಜಯ ಜಯ ವಿಠಲ, ಜಯ ಜಯ ವಿಠಲ, ಜಯ ಜಯ ವಿಠಲ. ಆಯ್ತು ಸರ್. ಧನ್ಯವಾದಗಳಮ್ಮ, ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿಮ್ಮ, ಮತ್ತು ನಮ್ಮ ಜೊತೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಆಯ್ತು ಸರ್. ಕ್ವಶನ್ ಸರ್. ಕ್ವಶನ್ ಒಂದು ನಿಮಿಷ ಕೇಳ್ತೀನಿ. ಗಣೇಶನ ವಾಹನ ಯಾವುದು ಅಂತ? ಇಲ್ಲಿ ಸರ್. ಇಲ್ಲಿನಾ? ಆಪ್ಷನ್ ಇನ್ನು ಬೇಡ ಅಲ್ಲ? ಬೇಡ ಸರ್, ಆಪ್ಷನ್ ಬೇಡ. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸರಿಯಾಗಿರ್ತಕ್ಕಂಥ ಉತ್ತರ ಗಣೇಶನ ವಾಹನ ಇಲ್ಲಿ. ಥ್ಯಾಂಕ್ ಯು ಮಾ, ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕೆ. ನಮಸ್ತೆ.
ಥ್ಯಾಂಕ್ ಯು ಸರ್. ನಾವೆಲ್ಲ ಫೋಟೋ ಇವತ್ತು ಕಳಿಸ್ತಾರೆ ಸರ್, ನಾಳೆ ಹಾಕ್ರಿ ಸರ್ ನಮ್ಮ ಫೋಟೋ ಎಲ್ಲ. ಖಂಡಿತ ಪ್ರಸಾರ ಮಾಡ್ತೀವಿ. ಫೋಟೋಸ್ ಕಳಿಸ್ಕೊಡಿ. ಹ್ಞೂ ಸರ್, ಆಯ್ತು ಸರ್. ಥ್ಯಾಂಕ್ ಯು. ಓಕೆ ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ಒಂದು ಬೇಸರದ ವಿಚಾರ ಹೇಳಬೇಕು. ತೆಲಂಗಾಣದ ಒಂದು ಗಣೇಶೋತ್ಸವ ವಿಸರ್ಜನೆ ಸಮಯದಲ್ಲಿ ಆಗಿರ್ತಕ್ಕಂಥ ಒಂದು ದುರ್ಘಟನೆ ಇದು. ಸೊ ದಯವಿಟ್ಟು ಎಲ್ಲರೂ ಕೇಳ್ಕೊಳ್ತೀನಿ, KEB ಅವ್ರಿಗೂ ಮುಖ್ಯವಾಗಿ ಕೇಳ್ಕೊಳ್ತೀನಿ, ಏನಾದರೂ ಆ ಮಾರ್ಗ ಮಧ್ಯೆ ಗಣಪತಿಗಳು ಹೋಗುವಾಗ ದಯವಿಟ್ಟು ಎಲ್ಲೆಲ್ಲಿ ಯಾವ ಹೈಟಿಗೆ ಒಂದು ಪವರ್ ಸಪ್ಲೈ ಆಗ್ತಾ ಇರುತ್ತೆ ಅನ್ನೋದನ್ನು ದಯವಿಟ್ಟು ಮಂಡಳಿಯವರಿಗೆ ತಿಳಿಸಿ, ಅಥವಾ ನೀವೊಂಚೂರು ಮುಂಜಾಗ್ರತೆಯಾಗಿ ಆ ಲೈನನ್ನು ಆಫ್ ಮಾಡಿ, ಯಾವುದೋ ಅವಘಡ ಆಗದಿರೋ ನೋಡ್ಕೊಳ್ಳಿ. ಒಂದು ಕರೆ ಬರ್ತಾ ಇದೆ, ಎಲ್ಲಮ್ಮವ್ರು ಮಾಡಿದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ ಅಮ್ಮ. ನಮಸ್ತೆ. ನಮಸ್ತೆ ಅಪ್ಪ. ಅಮ್ಮ ನಮಸ್ತೆ, ಹೇಗಿದ್ದೀರಿಮ್ಮ? ಚೆನ್ನಾಗದವಪ್ಪ. ಈಗ ಮಗನ್ ಫೋಟೋ ತೋರಿಸಪ್ಪ, ನಾನ್ ನೋಡಿದ್ದಿಲ್ಲ. ಹಾಂ 17 ದಿವಸ ಆದ್ರೂ ಮರ್ತಲ್ಲ ಅಂದಪ್ಪ. ತಾಯಿ ಪುತ್ರ ಶೋಕ ನಿರಂತರ ಅಂತಪ್ಪ, ಹೆಂಗ್ ಮರೆಯಕತ್ತಪ್ಪ? ನಿಜ ಅಮ್ಮ, ನಿಜ. ಪುತ್ರ ಶೋಕ ನಿರಂತರ ಅಂತಪ್ಪ. ಹೌದಮ್ಮ, ಹೌದು. ತಾಯಿ ಮುಂದೆ ತಂದೆ ತಾಯಿ ಮುಂದ್ ಮಕ್ಕಳು ಸಾಯ್ಬಾರ್ದಪ್ಪ ನಿಜ ಅಮ್ಮ, ನಿಜ ಅಂತವಪ್ಪ. ನಾವು ನಮ್ ಕೈಯಾಗ ಏನೈತಿ? ಹೌದಮ್ಮ. ಇಲ್ಲಿ ನಮ್ಮ ಊರಾಗ ಈಗ 1 ತಿಂಗಳ 3 ಹುಡುಗ್ರು ಸತ್ತ ಒಂದೊಂದ ಇರ್ತಾವು. 23 ವರ್ಷ 22 ವರ್ಷವು. ಹೆಂಗ್ ಮರೆಯಕಾಕತ್ ಹೇಳಪ್ಪ ಇವನ್ನೆಲ್ಲ? ಇಲ್ಲ ಖಂಡಿತಮ್ಮ, ಯಾವತ್ತೂ ಮರೆಯಕ್ ಆಗೋದೇ ಇಲ್ಲ. ಈಗ ತಮ್ಮನ್ ನೋಡಿ ನಾನು ಹತ್ತ ಬಿಟ್ನಪ್ಪ. ಅಯ್ಯೋ ಶಿವನೇ ಪರಮಾತ್ಮ, ಹೆಂಗ್ ಮರಿಬೇಕ ಯವ್ವ ಅನ್ನಪ್ಪ ನಾನು. ನಿಜ ಅಮ್ಮ, ನಿಜ. ಆಗ್ಲಪ್ಪ, ಪರಮಾತ್ಮನ್ ಕೊಟ್ಟದನ್ ಕಷ್ಟನ ಏನ್ ಮಾಡಂಗೈತಿ? ಹೌದಮ್ಮ, ಹೌದು. ಅಯ್ಯವ್ ನಾಳೆ ಬರಂತ ಅಷ್ಟೈತಿ, ಅವ್ನ್ ತಂದ್ರದ ಅಷ್ಟೈತಿ, ಏನು ಮಾಡಂಗಿಲ್ಲ. ಹೌದಮ್ಮ, ಹೌದು. ಆಗ್ಲಪ್ಪ, ಆ ತಾಯಿಗೆ ತಡ್ಕಣಂತ ಶಕ್ತಿ ಕೊಡ್ಲಿ ಭಗವಂತ, ಅಷ್ಟೇ ಬೇಡ್ಬೇಕು, ಇನ್ನೇನು ಇಲ್ಲ. ನಿಜಮ್ಮ. ನಾವು ಎಲ್ಲರೂ ಸೇರಿ ಆ ಭಗವಂತನಲ್ಲಿ ಬೇಡ್ಕೊಳ್ಳೋಣ, ಆ ತಾಯಿಗೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡು ಭಗವಂತ ಅಂತ ಹೇಳಿ. ನೀವು ಹೇಳ್ದಾಗೆ ಪುತ್ರ ಶೋಕಂ ನಿರಂತರಂ. ಯಾವ ತಾಯಿಗೂ ಕೂಡ ತನ್ನ ಕೊನೆ ಉಸಿರಿರೋವರೆಗೂ ತನ್ನ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಕಂದನನ್ನು ಯಾವತ್ತೂ ಮರೆಯೋದೇ ಇಲ್ಲ ತಾಯಿ. ಅದಕ್ಕೆ ಹೇಳ್ತಾರೆ ಪ್ರಪಂಚದಲ್ಲಿ ಇದ್ದೋಗ ತನಕ ಮರೆಯೋದಿಲ್ಲ. ನಿಜ. ಅದಕ್ಕೆ ಹೇಳ್ತಾರೆ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರ್ಬೋದು, ಆದ್ರೆ ಕೆಟ್ಟ ತಾಯಿ ಯಾವತ್ತೂ ಇರಲ್ಲ ಅಂತ ಹೇಳಿ ಅಲ್ವಾ? ಇರಲ್ಲಪ್ಪ. ನಿಜಮ್ಮ, ನಿಜ. ಆಗ್ಲಪ್ಪ, ಒಳ್ಳೇದ ಮಾಡ್ಲ ತಾಯಮ್ಮಗ ಶಾಂತಿ ಕೊಡ್ಲಿ ಭಗವಂತ. ಆಗ್ಲಿಮ್ಮ, ಆಗ್ಲಿ. ನಮಸ್ಕಾರಮ್ಮ. ಆಯ್ತಪ್ಪ, ಒಳ್ಳೇದಾಗ್ಲಿ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಒಂದು ತಾಯಿಯ ನೋವಿಗೆ ಇನ್ನೊಂದು ತಾಯಿಯ ಹೃದಯ ಮಿಡಿಯುತ್ತೆ ಅಂತಾರಲ್ವ, ಅದು ಸುಳ್ಳಲ್ಲ. ಸೊ ಯಲ್ಲಮ್ಮ ಅವರು ಅವರ ಒಂದು ನೋವಿಗೆ ದನಿಗೂಡಿಸಿದ್ರು. ಸೊ ಎಂಥರಿಗೂ ಕೂಡ ಒಂದು ಭಾವುಕ ಸನ್ನಿವೇಶ. ಹೀಗಾಗಬಾರ್ದಾಗಿತ್ತು, ಏನು ಮಾಡೋಕ್ಕಾಗತ್ತೆ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ವಿನೋದಮ್ಮ ಸರ್. ನಮಸ್ತೆ ಅಮ್ಮ, ಹೇಳಿ ಹೇಗಿದ್ದೀರಿ? ಚೆನ್ನಾಗಿದ್ದಾವೆ ಸರ್, ನೀವು ಚೆನ್ನಾಗಿದ್ದೀರಿ? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್, ನಿಮಗೆ, ನಿಮ್ಮ ತಂಡದವರಿಗೆ ಎಲ್ಲವರಿಗೂ. ಧನ್ಯವಾದಗಳಮ್ಮ. ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳಮ್ಮ. ಇದು ವಾಟ್ಸಪ್ ಅಲ್ಲಿ ಇದೆ ಅಲ್ಲ, ಅದೇ ಸರ್ ಚಿದಾನಂದ ಸರ್ ಫೋಟೋ? ಹೌದಮ್ಮ, ಹೌದು. ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು ಸರ್. ಈ 3 ದಿನದಿಂದ ಈ ಮೊನ್ನೆ ಇರ್ಲಿಲ್ಲ, ನಿನ್ನೆ ಕರೆಂಟ್ ಇರ್ಲಿಲ್ಲ. ಇವತ್ತು ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದ ಫೋನ್ ಮಾಡ್ತಾ ಇದಾವಿ, ಕಾಲ್ ಸಿಗ್ತಾ ಇರಲಿಲ್ಲ. ಇವಾಗ ಸಿಕ್ತು. ಗಣೇಶ ನೋಡಕ್ ಹೋಗಿದ್ದು, ಮೊಮ್ಮಗನ್ ಫೋಟೋ ಕಳಿಸಿದ್ವಿ ಸರ್. ಓಕೆ. ಸೊ ಯಾವ ನಂಬರಿಂದ ಇದೇ ನಂಬರಿಂದ ಕಳಿಸಿದ್ದೀರಾ? ಇದೇ ನಂಬರ್ ಇಂದ ಲಾಸ್ಟ್ ನಂಬರ್ 5427 ಅಲ್ವಾ? ಓಕೆ ಅಮ್ಮ, ಖಂಡಿತ ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ ಫೋಟೋಸ್ ಸಿಕ್ಕ ತಕ್ಷಣನೇ. ಧನ್ಯವಾದಗಳಮ್ಮ ಫೋಟೋ ಕಳಿಸಿರೋದಕ್ಕೆ. ಯಾರ್ದು ಇದು ಫೋಟೋ ಕಳಿಸಿರೋದು? ಯಾರ್ದು? ಮೊಮ್ಮಗನ್ ಒಂದ್ 2 ವರ್ಷದ ಮೊಮ್ಮಗ ಗಣೇಶನ ಹತ್ರ ನಿಂತಿದ್ದಾನೆ. ಒಂದು ಸಪರೇಟ್ ಆಗಿ ಒಬ್ಬನೇ ನಿಂತಿದ್ದಾನೆ ಒಂದು. ಓಕೆ. ಸೊ ಮೊಮ್ಮಗನ್ನ ಗಣಪತಿ ನೋಡೋಕೆ ಕರ್ಕೊಂಡು ಹೋಗಿದ್ರಾ? ಓಕೆ ಅಮ್ಮ, ಖಂಡಿತ ಪ್ರಸಾರ ಮಾಡ್ತೀವಿ. ನಿಮ್ಮ ಮೊಮ್ಮಗ ತುಂಬಾ ಮುದ್ದಾಗಿದ್ದಾನೆ. ಲಿಖಿತ್ ರೆಡ್ಡಿ. ಅದೇ ನೋಡ್ತಾ ಇದೀನಿ ಫೋಟೋದಲ್ಲಿ ನೋಡ್ತಾ ಇದ್ದೀನಿ. ಕೃಷ್ಣನ್ ಪಾತ್ರದಲ್ಲಿ ಕಳಿಸಿದ್ವಿ. ನಿನ್ನೆ ಅಲ್ಲಿ ಮೊನ್ನೆ ದಿನ ಗಣಪತಿ ನೋಡಕ್ ಹೋಗಿದ್ದು. ಬರ್ತಾ ಇದೆ ನೋಡ್ರಿ ಇದೇ ಫೋಟೋನಾ? ಹಾ ಸರ್, ಇದೆ. ಓಕೆ ಅಮ್ಮ, ಓಕೆ, ಒಳ್ಳೇದಾಗ್ಲಿ. ಸೊ ಧನ್ಯವಾದಗಳು ಫೋಟೋ ಕಳಿಸಿದ್ದಕ್ಕೆ. ಫೋಟೋ ಕಳಿಸುವಾಗ ದಯವಿಟ್ಟು ನಿಮ್ಮ ಹೆಸರು ವಿಳಾಸ ಹಾಕಿ ಕಳಿಸೋದನ್ನ ಮರಿಬೇಡಿಮ್ಮ.
ಇನ್ನೊಂದ್ ಫೋಟೋ ಸಪ್ರೇಟ್ ಆಗಿ ಒಬ್ಬನೇ ಇದ್ದ, ಅದೊಂದು ಇದೊಂದು 2 ಕಳಿಸಿದ್ವಿ ಸರ್. ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ. ಮತ್ತೊಮ್ಮೆ ತಮಗೆ ಹಾರ್ದಿಕವಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿಮ್ಮ. ಶುಭಾಶಯಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ತೆ ಅಮ್ಮ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಎಸ್ ವೀಕ್ಷಕರಿಂದ ನಾಗಲೇ ಹೇಳ್ತಾ ಇದ್ದೆ. ಸೊ ತೆಲಂಗಾಣದಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ಘಟನೆಯನ್ನು ಏನು ಅಂತ ಹೇಳಿದ್ರೆ, ಗಣೇಶ ವಿಸರ್ಜನೆಯ ಸಮಯದಲ್ಲಿ ಆ ಗಣೇಶನಿಗೆ ವಿದ್ಯುತ್ ತಗಲಿ ಗಣೇಶನನ್ನು ಹಿಡ್ಕೊಂಡಿರ್ತಕ್ಕಂಥ 10ಕ್ಕಿಂತ ಹೆಚ್ಚು ಜನ ಕಾರ್ಯಕರ್ತರು ಮೃತಪಟ್ಟಿರ್ತಕ್ಕಂಥ ಒಂದು ನೋವಿನ ಸಂಗತಿಯನ್ನು ಕೇಳಿ ತುಂಬ ಮನಸ್ಸಿಗೆ ನೋವಾಯಿತು. ಸೊ ದಯವಿಟ್ಟು ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ಗಣಪತಿ ವಿಸರ್ಜನೆ ಮಾಡುವಾಗ ದಯವಿಟ್ಟು ಮೈಯೆಲ್ಲ ಕಣ್ಣಾಗಿರಲಿ. ನಿಮ್ಮ ಕುಣಿಯೋ ಭರದಲ್ಲಿ ನಿಮ್ಮ ಒಂದು ಆ ಜೋಶ್ಗೆ ಯಾವುದೇ ರೀತಿ ಭಂಗ ಬರೋದು ಬೇಡ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಕರೆ ಕಟ್ಟಾಯಿತು. ಏಕೆಂದರೆ ಆ ಒಂದು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಬೇರೆದೇ ಲೋಕದಲ್ಲಿರ್ತೀವಿ, ಒಂದು ಆ ಸಂಭ್ರಮ ಸಡಗರದಲ್ಲಿರ್ತೀವಿ. ಎಲ್ಲಿ ಏನು ತಂತಿ ಇರುತ್ತೆ, ಎಲ್ಲಿ ಏನು KB ಲೈನ್ ಪಾಸ್ ಆಗಿರುತ್ತೆ, ಅದನ್ನೆಲ್ಲ ನೋಡೋ ಒಂದು ಗೋಜಿಗೆ ಹೋಗಲ್ಲ. ಸೊ ದಯವಿಟ್ಟು ಹಾಗೆ ಮಾಡಬೇಡಿ. ಅಟ್ಲೀಸ್ಟ್ ಗಣೇಶನ ಜೊತೆ ಇರ್ತಕ್ಕಂಥವ್ರು, ಗಣೇಶನ ವಿಗ್ರಹವನ್ನು ಹಿಡ್ಕೊಂಡಿರ್ತಕ್ಕಂಥವ್ರು ಎಲ್ಲಿ ಲೈನ್ ಪಾಸ್ ಆಗಿದೆ, ಎಲ್ಲಿ ಹೈಪರ್ ಟೆನ್ಷನ್ ಒಂದು ಪವರ್ ಲೈನ್ ಹೋಗಿದೆ, ದಯವಿಟ್ಟು ಅದನ್ನೆಲ್ಲ ಗಮನಿಸ್ತಾ ಇರಿ. ಇಲ್ಲಾಂದರೆ ಈ ರೀತಿ ಅವಘಡಗಳಾಗ್ಬಿಡ್ತು ಅಂದ್ರೆ ನೋಡಿ, ಗಣಪತಿ ಬಗ್ಗೆನೇ ಒಂದು ಜಿಗುಪ್ಸೆ ಬಂದ್ಬಿಡುತ್ತೆ. ಯಾಕೆಂದರೆ 10 ಜನ ಆನ್ ದ ಸ್ಪಾಟಲ್ಲಿ ಡೆತ್ ಆಗ್ತಾರೆ ಅಂದರೆ ಆ 10 ಜನರ ಕುಟುಂಬದ ಗತಿ ಏನು ಹೇಳಿ. ಸೊ ಹಿಂಗಾಗಬಾರ್ದಾಗಿತ್ತು. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಸೊ ಕರೆ ಕಟ್ಟಾಯಿತು. ದಯವಿಟ್ಟು ಎಲ್ಲರೂ ಕೂಡ ಹುಷಾರಾಗಿರಿ. ಅದು ಕೂಡ ಹಗಲೊತ್ತಿನಲ್ಲಿ ಆಗಿರ್ತಕ್ಕಂಥದ್ದು ತುಂಬ ವಿಪರ್ಯಾಸ. ರಾತ್ರಿ ಹೊತ್ತೇನೋ ವೈರ್ ಕಾಣಲಿಲ್ಲ, ಏನಾದರೂ ತೊಂದರೆ ಆಯಿತು ಅಂತ ಹೇಳ್ಬೋದು. ಆದರೆ ಹಗಲೊತ್ತು ಈ ಥರ ಘಟನೆಗಳಾದಾಗ ತುಂಬ ನೋವಾಗತ್ತೆ. ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿಮ್ಮ. ನೀಲಮ್ಮ ಅವ್ರು ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು? ಚೆನ್ನಾಗಿದ್ದೀನಮ್ಮ. ತಿಂಡಿ ಆಯಿತಾ? ಇಲ್ರಿ ಸರ್, ಇವತ್ತು ಮಾಡ್ಬೇಕು ಸರ್. ನಿಮ್ದು? ನಂದು ಇಲ್ಲಮ್ಮ, ಮಾಡಬೇಕು. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್ ಅದೇ ಇದು ನಮ್ಮ ಸೊಸೆದೊಂದು ಇದು ನಮ್ದು ಒಂದು ಫೋಟೋ ಕಳಿಸಿದ್ವಿ. ಮತ್ತೆ ನಮ್ಮ ಶಶಿಧರ ಅಂತ ಹೇಳಿ ಅವ್ರ ಅಣ್ಣ, ನಮ್ಮ ಸೊಸೆ ಅಣ್ಣಂದು ಬರ್ತ್ಡೇ ಅದು ಕಳಿಸಿದ್ವಿ ನೋಡ್ರಿ ಸರ್. ಈ ನಂಬರಿಗೆ ಕಳಿಸಿದ್ವಿ. ಓಕೆ ಓಕೆ, ನೋಡ್ತಾರಮ್ಮ, ಪ್ರಯತ್ನವನ್ನು ಮಾಡ್ತಾರೆ ಖಂಡಿತ. ಇದೇ ನಂಬರಿಂದ ಕಳಿಸಿರೋದ 4561? ಹೌದು ಸರ್, ಹೌದೌದು. ಇದೇ ನಂಬರಿಗೆ ಕಳ್ಸೋದ ಜಾಸ್ತಿ ನಾವು. ಅಲ್ಲ, ಇದೇ ನಂಬರಿಂದ ಕಳಿಸಿರೋದಾ? ನಿಮ್ಮ ನಂಬರಿಂದನೇ ಕಳಿಸಿರೋದಾ? ಇದೇ ನಂಬರ್ ಇದೆ. ಓಕೆ, ಲಾಸ್ಟ್ 4561 ಫೋಟೋ ಬಂದಿರಬೇಕು ಅಂತ ಅನ್ಸುತ್ತೆ. ನೋಡ್ತಾರಮ್ಮ, ಸರ್ಚ್ ಮಾಡ್ತಾ ಇದ್ದಾರೆ. ಹೇಳಿಮ್ಮ, ಅವರ ಹೆಸರೇನಂದ್ರೆ ಶಶಿಧರ್ ಅಲ್ಲ? ಶಶಿಧರ ನಮ್ದು ಸೊಸೆದು ನಮ್ದೊಂದು. ಓಕೆ, ಶಶಿಧರ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. 32ನೇ ವರ್ಷದ್ದು. ಓಕೆ ಅಮ್ಮ, ಶಶಿಧರ್ ಅವ್ರಿಗೆ 32ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಬೇರೆ ಇನ್ಯಾವುದು ಫೋಟೋ ಬಂದಿಲ್ಲಮ್ಮ, ಶಶಿಧರ್ ಮಾತ್ರ ಫೋಟೋ ಬಂದಿದೆ. ಹೌದು ಸರ್, ನಮ್ದು ಬಂದು ನೋಡ್ರಿ ಸರ್, ಸೊಸೆ ಅತ್ತೆ ಸೊಸೆ ನಿಂತ್ಕೊಂಡಿವಿ ಇಬ್ರದೆಯಾ. ಅತ್ತೆ ಸೊಸೆ ನಿಂತ್ಕೊಂಡಿದ್ದೀರಾ? ಇಬ್ರು ನಿಂತ್ಕೊಂಡಿದ್ದೀವಿ ರಾತ್ರಿ ನೈಟು. ಅದು ಕಳಿಸಿಲ್ಲ, ಅದೇ ಹೇಳಿದ್ಲು ಕಳಿಸಿದ್ವಲ್ಲ ಆಂಟಿ ಅಂದ್ಲು. ಅಯ್ಯೋ ಮತ್ತೆ ಏನು ಗೊತ್ತಲ್ಲ ತಡೆಯೋಕೆ. ಈ ಫೋಟೋ ನಿನ್ನೆ ಬಂತಲ್ಲ, ಪ್ರಸಾರ ಮಾಡಿದ್ದಾರೆ. ಏನ್ರಿ ಈ ಫೋಟೋ ನಿನ್ನೆ ಪ್ರಸಾರ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಸರ್. ಬ್ಲೂ ಸ್ಯಾರಿ ಅಲ್ವಾ? ಬ್ಲೂ ಸೀರೆ ಇಬ್ರು ಇದು. ನಿನ್ನೆ ಪ್ರಸಾರ ಮಾಡಿದ್ರಲ್ಲ ಈ ಫೋಟೋನು ಕೂಡ? ಇಲ್ಲ ಸರ್, ನಮ್ ಫ್ರೆಂಡ್ ಇಂದು ನಮ್ದು ಮಾಡಿದ್ವಿ. ನಂದು ಫ್ರೆಂಡ್ ಜೊತೆಗೆ ಒಂದು, ಮತ್ತೆ ನಮ್ ಸೊಸೆ ಜೊತೆ ಬೇರೆ, ನಾವಿಬ್ರೆ ಸೆಕ್ಸ್ಕೊಂಡಿದ್ದು. ಹೌದಾ? ಓಕೆ, ನೋಡೋಣ, ಅದನ್ನು ಕೂಡ ಪ್ರಸಾರ ಮಾಡಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನನ್ನ ಸರ್ ಹತ್ರ. ಇನ್ನು ಕೆಲವೇ ಕ್ಷಣಗಳಲ್ಲಿ ಫೋಟೋ ಬರುತ್ತಮ್ಮ. ಮತ್ತೊಮ್ಮೆ ಶಶಿಧರ್ ಅವರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿಮ್ಮ. ಅದೇ ರೀತಿ ನಿಮ್ಮ ಒಂದು ಫೋಟೋನು ಕೂಡ ಪ್ರಸಾರ ಮಾಡಕ್ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ. ಸರಿ, ಓಕೆ ಓಕೆ. ಶಶಿಧರಂದು ಇವರು ಅವ್ರ ಅಣ್ಣ. ಓಕೆ ಓಕೆ, ನಿಮ್ಮ ಸೊಸೆ ಅಣ್ಣನ ಇವರು? ಸೊಸೆ ಅಣ್ಣ. ಓಕೆ, ಅವ್ರ ಫೋಟೋನು ಬರ್ತಾ ಇದೆ ನೋಡಿಮ್ಮ. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳಮ್ಮ ಶಶಿಧರ್ ಅವ್ರಿಗೆ. ಖಂಡಿತ ಅಮ್ಮ, ಧನ್ಯವಾದಗಳಮ್ಮ. ಸೊ ಹೀಗೆ ನಗ್ನಗ್ತಾ ಸಂತೋಷವಾಗಿರಿಮ್ಮ, ಒಳ್ಳೇದಾಗ್ಲಿ. ಪ್ರಶ್ನೆ ಕೇಳ್ತೀನಿ, ಕೇಳಿಮ್ಮ, ಕೇಳಿ. ಕೈ ಇಲ್ಲ ಕಾಲು ಇಲ್ಲ, ಜಗತ್ತನ್ನೇ ಸುತ್ತುತ್ತದೆ. ಏನಮ್ಮ? ಕೈ ಇಲ್ಲ ಕಾಲಿಲ್ಲ, ಜಗತ್ತನ್ನೇ ಸುತ್ತುತ್ತದೆ. ಗಾಳಿ ಅಲ್ವಾ? ಅಲ್ಲ. ಮನಸ್ಸು ಅಲ್ಲ. ಬೆಳಕು ಅಲ್ಲ. ನೋಡ್ತೀನಿ ಯಾರು ಹೇಳ್ತಿತ್ತು, ನೋಡ ನಾಳೆ ಹೇಳ್ತೀನಿ ನಾನು. ಇದು ಬಿಟ್ರೆ ಆಕಾಶದಲ್ಲಿರ್ತಕ್ಕಂಥ ಸೂರ್ಯ ಚಂದ್ರ ಇಬ್ರೆ ಅಲ್ಲ. ಅಯ್ಯೋ ಆಯ್ತು, ಇನ್ನೂ ಒಂದು ಐತಿ. ನೀವು ಚಿದನ್ ಸರಿ ಗೊತ್ತಿರ್ಬೋದು ನೋಡ್ರಿ ಸರ್. ಇದನ್ ಬಿಟ್ಟು ಬೇರೆ ಉತ್ತರ ಇದೆಯಾ? ಇದನ್ ಬಿಟ್ಟು ಬೇರೆ ಉತ್ತರ, ಅದು ಅಲ್ಲ ಬೇರೆ ಉತ್ತರ ಐತಿ. ಓಕೆ ಅಮ್ಮ, ನೋಡೋಣ. ನಾನು ಯಾರಿಗಾದ್ರೂ ವೀಕ್ಷಕರಿಗೆ ಗೊತ್ತಾ ಕೇಳ್ತೀನಿ. ಓಕೆ,
ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿದ್ದಕ್ಕೆ. ಒಳ್ಳೇದಾಗ್ಲಿಮ್ಮ. ಹ್ಞೂ ಸರ್ ನಾಳೆ ಹೇಳ್ತೀನಿ ತಾಳ್ರಿ ಸರ್. ಖಂಡಿತಮ್ಮ ಖಂಡಿತ. ನಮಸ್ತೆ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮ ಸರ್ ನಿಮ್ಮ ಮನೆಗೆಲ್ಲ ಆರಾಮದಾರ? ಚೆನ್ನಾಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರಮ್ಮ, ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಚೆನ್ನಾಗಿದ್ದಾರೆ. ಹೌದಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆಮ್ಮ, ನಮಸ್ತೆ, ಒಳ್ಳೇದಾಗಲಿ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ಒಂದು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. PGCILಲ್ಲಿ ಸರಿಸುಮಾರು 1543 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ದಯವಿಟ್ಟು ಯಾರೆಲ್ಲ ಆಸಕ್ತರಿದ್ದರೆ ಒಂದು ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿದ್ರೆ ಅವರು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಗಂಗಮ್ಮ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹೌದು ಸರ್, ಮೊಮ್ಮಗಂದು 23ಕ್ಕೆ ಬರ್ಡೇ ಇತ್ತು ಸರ್. 23ನೇ ತಾರೀಕು ಬರ್ತಡೇ ಇತ್ತಾ? ಫೋಟೋ ಕಳಿಸಿದ್ದೀರಾ? ತೇಜಸ್ ಅಂತ ಹೇಳಿ. ಹಾ, ಇಲ್ಲ ಕಳಿಸಿಲ್ಲ ಸರ್, ಕಳಿಸ್ತೀವಿ. ಓಕೆ, ಕಳಿಸಿ. ಇವತ್ತು ಕಳಿಸಿ, ನಾಳೆ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ, ಆಯ್ತಾ? ಓಕೆ ಸರ್. ಅವ್ರ ಹೆಸರೇನಂದ್ರಿ? ತೇಜಸ್ ಅಂತ ಸರ್. ತೇಜಸ್. ತೇಜಸ್ ಎಷ್ಟನೇ ವರ್ಷದ ಹುಟ್ಟುಹಬ್ಬ ಸರ್? 2ನೇ ವರ್ಷದ್ದು. 2ನೇ ವರ್ಷದ್ದು. ಓಕೆ, ಪುಟಾಣಿ ತೇಜಸ್ ಅವ್ರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ಆ ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡ್ಲಿಮ್ಮ. ಧನ್ಯವಾದಗಳಮ್ಮ. ಫೋಟೋಸ್ ಕಳಿಸ್ಕೊಡಿಮ್ಮ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ. ಧನ್ಯವಾದಗಳಮ್ಮ. ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳಮ್ಮ. ಇವತ್ತೊಂದು ಫೋಟೋ ಕಳಿಸ್ಕೊಡಮ್ಮ, ನಾಳೆ ಖಂಡಿತ ಪ್ರಸಾರ ಮಾಡ್ತೀವಿ, ಆಯ್ತಾ? ಆಯ್ತು ಸರ್. ಓಕೆಮ್ಮ, ಒಳ್ಳೆದಾಗಿ. ಸರ್, ನೀಲಮ್ಮ ಅವರು ಒಗಟ್ ಕೇಳಿದ್ರಲ್ಲ ಸರ್? ಹಾ, ಹೇಳಿಮ್ಮ. ಅದು ಅಂಗಿ ಇರ್ಬೋದು ಸರ್ ಆನ್ಸರ್. ಅಂಗಿನಾ? ಇದ್ರೂ ಇರ್ಬೋದಮ್ಮ. ಕೈ ಇಲ್ಲ, ಕಾಲಿಲ್ಲ, ಎಲ್ಲ ಕಡೆ ತಿರ್ಗಾಡತ್ತೆ. ನಾನೊಂದು ಕೇಳ್ತೀನಿ ಸರ್ ಒಟ್ಟು. ಕೇಳಿಮ್ಮ, ಕೇಳಿ. ಕೈ ಉಂಟು ಕಾಲಿಲ್ಲ ಶಿರಹರಿದ ಮುಂಡ, ಮೈಯೊಳಗೆ 106 ಗಾಯವನೆ ಕೊಂಡ, ಒಯ್ಯನೊಯ್ಯನೆ ಬಂದು ಹೆಗಲೇರಿಕೊಂಡ, ರಾಯರಿಗೆಲ್ಲ ತಾನೇ ಪ್ರಚಂಡ. ಹಲಸ್ನಣ್ಣನಾ? ಅಲ್ಲ ಸರ್. ಓಕೆ, ಗೊತ್ತಿಲ್ಲಮ್ಮ. ನೋಡ್ತೀನಿ, ನಮ್ಮೆಲ್ಲ ವೀಕ್ಷಕರಿಗೆ ಕೇಳ್ತೀನಿ. ಗೊತ್ತಿಲ್ಲ ಅಂದ್ರೆ ನಾಳೆ ನೀವು ಹೇಗೂ ಕರೆ ಮಾಡ್ತಿರಲ್ಲ, ಅವಾಗಲೇ ಹೇಳ್ಬಿಡಿ ಉತ್ತರ, ಆಯ್ತಾ? ಓಕೆ ಸರ್. ಇಲ್ಲ ಹೇಳ ಸರ್ ಉತ್ತರ? ಹೇಳ್ಬಿಡಿ, ಹೇಳಿ. ಶರ್ಟ್ ಸರ್. ಅದು ಕೂಡ ಶರ್ಟೇನಾ? ಹೌದು ಸರ್. ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಕರೆ ಮಾಡೋದಕ್ಕೆ. ಸರ್, ಫೋಟೋ ಒಂದು ಸಣ್ಣದೊಂದು ವಿಡಿಯೋ ಕಳಿಸ್ತೀರಿ ಸರ್? ವಿಡಿಯೋ 30 ಸೆಕೆಂಡ್ಸ್ಗಿಂತ ಜಾಸ್ತಿ ದೊಡ್ಡದಿರಬಾರ್ದುಮ್ಮ. ಇಲ್ಲ ಸರ್, ಚಿಕ್ಕದಿದೆ ಸರ್. ಒಂದ್ 2 ನಿಮಿಷ ಬರ್ಬೋದು, 2 ನಿಮಿಷದೊಳಗೆ ಮುಗಿಯುತ್ತೆ. ಅಲ್ಲ, 30 ಸೆಕೆಂಡ್ಗಿಂತ ಜಾಸ್ತಿ ಇರಬಾರ್ದು ವಿಡಿಯೋ. ಹೌದಾ? ಅಷ್ಟೊಳಗೆ ಮುಗಿಯುತ್ತೆ ಸರ್. ಪಾಪು ಬರೋ ವಿಶ್ ಮಾಡೋದಷ್ಟೇ. ಓಕೆ, 30 ಸೆಕೆಂಡ್ ಇದ್ರೆ ಪ್ರಸಾರ ಆಗುತ್ತೆ. ಅದಕ್ಕಿಂತ ಸೊಸೆ ಮಗ ಮೊಮ್ಮಗ ಇರ್ತಾರೆ, 3 ಜನ ಇದಾರೆ ಅಷ್ಟೇ ಸರ್. ಖಂಡಿತ ನೋಡೋಣ. ಫೋಟೋನು ಕಳಿಸ್ತೀನಿ, ಅದು ಕಳಿಸಿಮ್ಮ, ಒಳ್ಳೇದಾಗ್ಲಿ. ಓಕೆ, ನಮಸ್ತೆ. ಥ್ಯಾಂಕ್ ಯು. ಎಸ್ ವೀಕ್ಷಕರ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿಬಿಡ್ತೀನಿ. ಸೊ ಭಾರತೀಯರಲ್ಲಿ ಊಟ ಮಾಡ್ಕೊಂಡ ತಕ್ಷಣ ಮಲ್ಕೊಳ್ಳೋಂಥ ಅಭ್ಯಾಸ ತುಂಬ ಜನರಿಗಿದೆ. ಸೊ ದಯವಿಟ್ಟು ಎಚ್ಚರವಾಗಿರಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, 44 ಕೋಟಿ ಭಾರತೀಯರಿಗೆ ಬೊಜ್ಜಿನ ಆತಂಕ ಇದೆ ಅಂತ 2040 ಸೊ ಈಗ ಆಲ್ರೆಡಿ 2025 ಇದೆಯಪ್ಪ. ಇನ್ನು 15 ವರ್ಷಗಳಲ್ಲಿ 44 ಕೋಟಿ ಜನ ಬೊಜ್ಜು ಬಂದುಬಿಟ್ರೆ ಹೆಂಗೆ? ಸೊ ಎದ್ದೇಳೋದು ಕೂತ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಊಟ ಮಾಡಿದ ತಕ್ಷಣ ಮಲ್ಕೋಬೇಡಿ, ವಾಕ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಸರ್, ಸೂಪರ್ ಆಗಿದ್ದೀನಿ. ತಿಂಡಿ ಆಯ್ತಾ? ಆಯ್ತು ಸರ್. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್, ಇವತ್ತು ಕೇಬಲ್ ಹೋಗಿತ್ತು ಸರ್, ಅದಕ್ಕೆ ಈಗ ಫೋನ್ ಮಾಡಿದೆ. ಓಕೆ, ಕೇಬಲ್ ಹೋಗಿತ್ತು, ಅದಕ್ಕೆ ಈಗ ಫೋನ್ ಮಾಡಿದ್ರಾ? ಓಕೆ, ನೋ ಪ್ರಾಬ್ಲಮ್ ಸರ್. ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಓಕೆ, ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ. ಆ ದಿವಸ ಏನು ಅಂತ ಹೇಳಬೇಕು. ಸರ್, ಕ್ರೀಡೆಗೆ ಸಂಬಂಧಪಟ್ಟಂತ ದಿವಸ ಇವತ್ತು. ಕ್ರೀಡೆದಾ? ಹೇಳಿ ಸರ್. ಹೇಳಿ ಯಾವ ದಿವಸ ಅಂತ ನೀವೇ ಹೇಳಬೇಕು. ಫೋಟೋ ಯಾವ್ದೋ ಕಳಿಸಿದಿರಿ ಅಲ್ವಾ? ಇಲ್ಲ, ನಿನ್ನೆ ಕಳಿಸಿದ್ರಿ ಸರ್, ಇವತ್ತು ಕಳಿಸಿಲ್ಲ. ಕಳಿಸಿಲ್ವಾ? ಓಕೆ, ತೊಂದರೆ ಇಲ್ಲ. ಕ್ರಿಕೆಟ್ ಇಂದ ಸರ್? ಗೊತ್ತಾಗ್ತಿಲ್ಲ. ಓಕೆ, ಫೋಟೋ ಏನಾದರೂ ಕಳಿಸಿದ್ದೀರಾ ಸರ್? ನಿಮ್ದು ಅತ್ತಿಗೆ ಫೋಟೋ ಅಂತ ಏನೋ ಕಳಿಸಿದಿರಿ ಅಲ್ವಾ? ಹೌದು ಸರ್, ಹೌದು, ಫೋಟೋ ಕಳಿಸಿದ್ರಿ ಸರ್. ಕರೆಕ್ಟ್. ಓಕೆ, ಯಾವಾಗಿತ್ತು ಬರ್ತ್ಡೇ ಇದು? ಇವತ್ತಿನ ಸರ್. ಇವತ್ತಿಂದ? ಓಕೆ ಸರ್, ಒನ್ಸ್ ಅಗೇನ್ ನಿಮ್ಮ ಅತ್ತಿಗೆ ಬಂತು ಸರ್. ಓಕೆ, ನಿಮ್ಮ ಅತ್ತಿಗೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ಸರ್, ಒಂದೇ ಫೋಟೋ ಬಂತು ಸರ್, 3-4 ಫೋಟೋ ಬಂತು ಸರ್, ಬರ್ತಾ ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್ ತೋರಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗಲಿ. ಯೂಶಲಿ ಒಂದು ಫೋಟೋ ಮಾತ್ರ ತೋರ್ಸಕ್ಕಾಗತ್ತೆ, ಯಾಕಂದ್ರೆ ಸಮಯದ ಅಭಾವ ಇದೆ. ಓಕೆ ಸರ್, ಅದಕ್ಕೆ ನೋಡಿದೆ ಸರ್. ಓಕೆ, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್.
ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಪ್ರಸಾರ ಆಗುತ್ತೆ ಸರ್. ಆಯ್ತು ಸರ್, ಆಯ್ತು, ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ. ಥ್ಯಾಂಕ್ ಯು. ಜಯ ಆಂಜನೇಯ ಸರ್. ಎಸ್ ವೀಕ್ಷಕರೇ, ಇಲ್ಲಿಗೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ತೀನಿ ಮತ್ತೊಮ್ಮೆ, ಇವತ್ತು ನಾಳೆ ನಾಡಿದ್ದು ಯಾರು ಎಲ್ಲ ಫೋಟೋಸ್ಗಳನ್ನ ನೋಡಲಿಕ್ಕೆ ಗಣಪತಿಗಳನ್ನ ನೋಡ್ಲಿಕ್ಕೆ ಹೋಗ್ತೀರಿ, ನಮ್ಗೆ ಒಂದು ಸುಂದರವಾಗಿರ್ತಕ್ಕಂಥ ಫೋಟೋಸ್ ಕಳಿಸೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಗಣಪತಿ ಬಿಡ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯವರಿಗೆ, ಸ್ನೇಹಿತರಿಗೆ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು KEBಗೆ ಒಂದು ಪರ್ಮಿಷನ್ ಲೆಟರ್ ಕೊಟ್ಬಿಡಿ. ನಾವು ಈ ರಸ್ತೆಯಲ್ಲಿ ಹೋಗ್ತೀವಿ ಅಂತ ಅಟ್ಲೀಸ್ಟ್ ಆ ರಸ್ತೆಯಲ್ಲಿ ಒಂಚೂರು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಿ. ಎಲ್ಲಿ ಯಾವ ಅವಘಡಗಳು ನಡೆಯೋದು ಬೇಡ. ಯಾಕೆಂದರೆ ನನಗೆ ನೆನಪಿರೋ ಹಾಗೆ ಕೆಲವೊಂದು ವರ್ಷಗಳ ಹಿಂದೆ ನಮ್ಮ ರಾಮಣ್ಕೋ ಸರ್ಕಲಲ್ಲೂ ಕೂಡ ಒಂದು ಸಾವು ಸಂಭವಿಸಿತ್ತು. ಸೊ ಆ ರೀತಿ ದುರ್ಘಟನೆಗಳು ಎಲ್ಲೂ ನಡೆಯೋದು ಬೇಡ, ಯಾವ ಜಿಲ್ಲೆಯಲ್ಲೂ ಕೂಡ ನಡೆಯೋದು ಬೇಡ ಅಂತ ಒಂದು ಕಳಕಳಿಯ ಮನವಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಮುನ್ನೆಚ್ಚರಿಕೆಯನ್ನು ಕೂಡ ತೆಗೆದುಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಕುಣಿಯೋ ಬರದಲ್ಲಿ ಒಂದು ಆ ಜನಜಂಗುಳಿ ಮಧ್ಯೆಯಲ್ಲಿ ಟ್ರ್ಯಾಕ್ಟರ್ ಗಾಲಿಯಿಂದ ಸ್ವಲ್ಪ ದೂರ ಇರಿ. ಯಾರು ಮುಖ್ಯಸ್ಥರಿದ್ದರೆ ದಯವಿಟ್ಟು ಟ್ರ್ಯಾಕ್ಟರ್ ಗಾಲಿಗಳ ಹತ್ರ ಅಥವಾ ದೊಡ್ಡ ದೊಡ್ಡ ಟ್ರಕ್ಗಳ ಹತ್ರ ನಿಂತುಕೊಂಡು ಆ ಜನರನ್ನ ಒಂದು ಸ್ವಲ್ಪ ದೂರ ತಳ್ತಾ ಇರಿ. ಏಕೆಂದರೆ ಜನರು ಕುಣಿಯೋ ಬರದಲ್ಲಿ ಗೊತ್ತಾಗಲ್ಲ, ಡ್ರೈವರ್ ಮುಂದೆ ನೋಡ್ತಾ ಇರಬೇಕಾಗತ್ತೆ, ಹಿಂದೆ ನೋಡೋಕ್ಕಾಗಲ್ಲ. ಸೊ ಆ ಸಂದಿಲಿ ಏನಾದರೂ ಸಿಗಾಕೊಂಡ್ಬಿಟ್ರೆ ಪ್ರಾಣಗಳೇ ಹೋಗ್ಬಿಡುತ್ತೆ. ಏಕೆಂದರೆ ನೀವು ಮಾಡ್ತಕ್ಕಂಥ ಒಂದು ಕ್ಷಣದ ನಿರ್ಲಕ್ಷ್ಯತನ ನಿಮ್ಮ ಕುಟುಂಬವನ್ನು ಜೀವನ ಪೂರ್ತಿ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡುತ್ತೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಾ ಇದ್ದೀನಿ. ಮತ್ತೆ ನಾಳೆ ಎಂದಿನಂತೆ ಬೆಳಗ್ಗೆ 10:30 ನಾನು ಮತ್ತೆ ನೇರ ಪ್ರಸಾದದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ವಿವನ್ ವಾಣಿಯ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ ಮತ್ತು ನಮಗೆ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಶುಭಮಸ್ತು. ನಮಸ್ಕಾರ.